ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಅಂಡ್ ಲೈಫ್ ಪೇಮೆಂಟ್ ಕೋಚ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ 11 ಡೇಸ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಕೋರ್ಸಿನ 8th ಡೇಯಲ್ಲಿ ನಾವು ಇವತ್ತು ವಿಷಯಗಳನ್ನ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ಯೂಚರ್ ಸಿಂಪಲ್ ಆ್ಯಂಡ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ಗಳನ್ನು ಯಾವ ರೀತಿಯಾಗಿ ಕಲಿಬೋದು ಅಂತ ಅನ್ನೋದನ್ನು ಕಲಿಸಿಕೊಟ್ಟಿದ್ದೆ. ಇಂದಿನ ವಿಡಿಯೋದಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ಗಳನ್ನ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಅದಲ್ಲದೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಟೆನ್ಸಸ್ಗಳನ್ನು ಯಾವ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಟೆನ್ಸಸ್ಗಳಲ್ಲಿ ಹೇಗೆ ಪರ್ಫೆಕ್ಟ್ ಆಗಬೇಕಂತ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಬಿಕಾಸ್ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದ್ದೇ ಆದರೆ ನೀವು ಟೆನ್ಸಸ್ಗಳನ್ನ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿಯಾಗಿ ನಾವು ಮಾತನಾಡುವಾಗ ಬಳಸಬೇಕಂತ ಅನ್ನೋದನ್ನು ನೀವು ಕಲಿಲಿಕ್ಕೆ ಹೋಗ್ತಾ ಇದ್ದೀರಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇಂದಿನ ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾವು ಕಲಿಯೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಅದನ್ನು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ವಾಕ್ಯಗಳ ರಚನೆಯನ್ನು ಮಾಡಲಿಕ್ಕೆ ಇಲ್ಲೊಂದು ಫಾರ್ಮುಲಾ ಬರುತ್ತೆ. ಅದು ಬಂದುಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಅಂದರೆ ಇಲ್ಲಿ ಕ್ರಿಯಾಪದದ ಮೂರನೇ ರೂಪವನ್ನು ನಾವು ಯೂಸ್ ಮಾಡಬೇಕಂದ್ರೆ ವರ್ಬ್ನ ಫಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಗೋ ಇದು V1, ವೆಂಟ್ ಇದು V2, ಗಾನ್ V3. ಅಂದರೆ ಇಲ್ಲಿ ಗಾನ್ ಅನ್ನುವ ಒಂದು ರೂಪವನ್ನು ಇಲ್ಲಿ ಯೂಸ್ ಮಾಡಬೇಕು, ರೈಟ್? ಈಗ ಹಾಗಾದರೆ ಹೆಲ್ಪಿಂಗ್ ವರ್ಬ್ಸ್ಗಳು ಇಲ್ಲಿ ಎರಡು ಬರ್ತವೆ. ಒಂದು ವಿಲ್ ಹ್ಯಾವ್ ಮತ್ತು ಶಾಲ್ ಹ್ಯಾವ್. ನಿಮ್ಗೆ ಗೊತ್ತಿದೆ, ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ವಿಲ್ ಅಂತ ಅನ್ನೋದನ್ನು ಎಲ್ಲ ಪರ್ಸನ್ಸ್ಗಳಿಗೆ ಬಳಸ್ತೀವಿ, ಶಾಲ್ ಅನ್ನೋದನ್ನು ಐ ಮತ್ತು ವಿ ಬಂದು ಕ್ವಶನ್ ಮಾಡಬೇಕಾದ್ರೆ ಮಾತ್ರ ಯೂಸ್ ಮಾಡಬೇಕಂತಂದು. ಹಾಗೆಯೇ ಇಲ್ಲಿ ವಿಲ್ ಹ್ಯಾವ್ ಅಂತ ಅನ್ನೋದನ್ನು ಎಲ್ಲ ಪರ್ಸನ್ಸ್ಗಳಿಗೆ ಯೂಸ್ ಮಾಡಬೇಕು. ಅಂದರೆ ಐ ವಿಲ್ ಹ್ಯಾವ್, ಯು ವಿಲ್ ಹ್ಯಾವ್, ದೇ ವಿಲ್ ಹ್ಯಾವ್, ವಿ ವಿಲ್ ಹ್ಯಾವ್, ಸಿ ವಿಲ್ ಹ್ಯಾವ್, ಇಟ್ ವಿಲ್ ಹ್ಯಾವ್, ಎಲ್ಲದಕ್ಕೂ ವಿಲ್ ಹ್ಯಾವ್ ಬರುತ್ತೆ. ಶಾಲ್ ಹ್ಯಾವ್ ಅನ್ನೋದನ್ನು ಐ ಮತ್ತು ವಿ ಬಂದು ಇನ್ ಕೇಸ್ ನೀವು ಕ್ವಶನ್ ಮಾಡಬೇಕಾದ್ರೆ ಮಾತ್ರ ಇಲ್ಲಿ ಯೂಸ್ ಮಾಡಬೇಕು. ವೆಲ್ ಫ್ರೆಂಡ್ಸ್, ಸೊ ಲುಕ್ ಎಟ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ನಾವು. ಈಗ ನೋಡ್ರಿ, ಐ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ಆಟ್ 10 o'clock ಟುಮಾರೋ. ಅಂದರೆ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಫ್ರೆಂಡ್ಸ್, ವಿಲ್ ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಗಾನ್ ಅನ್ನೋದು ಗೋ ಇದರ V3 ರೂಪ, ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್. ಎಸ್, ಅಂದರೆ ನಾಳೆ 10 ಗಂಟೆಗೆ ನಾನು ಶಾಲೆಗೆ ಹೋಗಿರುತ್ತೇನೆ. ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೇನು? ಫ್ಯೂಚರಲ್ಲಿ ಇಂತಹ ಸಮಯದಲ್ಲಿ ಇಂತಹ ಒಂದು ಕ್ರಿಯೆ ಸಂಪೂರ್ಣವಾಗಿ ಮಾಡಿ ಮುಗಿಸಿರುತ್ತದೆ ಅಂತ ಅನ್ನೋದನ್ನು ಹೇಳುವುದು. ಅಂದರೆ ಆ ಕ್ರಿಯೆ ಮುಗಿದಿರುತ್ತದೆ. ಎಸ್, ಈಗ ನಾನು 10 ಗಂಟೆಗೆ ಅಂತಂದರೆ ಶಾಲೆಗೆ ಹೋಗುವಂಥ ಕ್ರಿಯೆಯಲ್ಲಿ ಮುಗಿದು ಬಿಟ್ಟಿರುತ್ತೆ. ಈಗ ನಾನು 9:15 ಅಷ್ಟೊತ್ತಿಗೆ ಶಾಲೆಗೆ ಹೋಗ್ತೀನಿ. ಅಲ್ಲಿ ನಡ್ಕೊಂತ ಅಂದರೆ ನಡೀತಾ ನಾನು ಹೋಗಿ ಶಾಲೆಗೆ ಮುಟ್ಬೇಕಂತಂದರೆ ಹಾಫ್ ಆನ್ ಅವರ್ ಆಗುತ್ತೆ. 10 ಗಂಟೆಗೆ ನಾನು ಶಾಲೆಗೆ ಮುಟ್ಟಿರ್ತೀನಿ. ಅಂದರೆ 10 ಗಂಟೆಗೆ ಶಾಲೆಗೆ ಹೋಗೋ ಕ್ರಿಯೆ ಮುಗಿದಿರುತ್ತದೆ. ಫ್ಯೂಚರಲ್ಲಿ ಒಂದು ನಿರ್ಧರಿತ ಸಮಯದಲ್ಲಿ ಇಂತಹ ಒಂದು ಕ್ರಿಯೆ ಸಂಪೂರ್ಣವಾಗಿ ಮುಗಿದಿರುತ್ತೆ ಅಂತ ಅನ್ನೋದನ್ನು ಹೇಳಬೇಕಾದಾಗ ಈ ಒಂದು ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಐ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ಎಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನಾನು ಶಾಲೆಗೆ ಹೋಗಿರುತ್ತೇನೆ, ರೈಟ್? ಇದು ಪಾಸಿಟಿವ್ ಸೆಂಟೆನ್ಸ್. ಈಗ ನೆಗೆಟಿವ್ ಸೆಂಟೆನ್ಸ್ ನೋಡಿ, ಐ ವೋಂಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಆಟ್ 10 o'clock ಟುಮಾರೋ. ಅಂದರೆ ನಾಳೆ 10 ಗಂಟೆಗೆ ನಾನು ಶಾಲೆಗೆ ಹೋಗಿರುವುದಿಲ್ಲ, ರೈಟ್? ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದ್ರೆ ಶಾಲ್ ಬಂತು. ಯಾಕೆ? ಐ ಮತ್ತು ವಿ ಬಂದಾಗ ಶಾಲನ್ನು ಯೂಸ್ ಮಾಡಬೇಕಂತ ನಾನು ಹೇಳಿದ್ದೀನಿ. ಎಸ್, ಶಾಲ್ ಐ ಹ್ಯಾವ್ ಗಾನ್ ಟು ಸ್ಕೂಲ್ ಆಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನಾನು ಶಾಲೆಗೆ ಹೋಗಿರುತ್ತೇನೆಯೇ? ಪಾಸಿಟಿವ್ ಕ್ವಶನ್ ಇದು. ಈಗ ಇದನ್ನು ನೆಗೆಟಿವ್ ಕ್ವಶನ್ ಮಾಡಬೇಕಾದ್ರೆ ಶಾಲ್ ಐ ನಾಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಆಟ್ 10 o'clock ಟುಮಾರೋ. ಅಂದರೆ ನಾಳೆ 10 ಗಂಟೆಗೆ ನಾನು ಶಾಲೆಗೆ ಹೋಗಿರುವುದಿಲ್ಲವೇ? ರೈಟ್? ನೆಗೆಟಿವ್ ಕ್ವಶನ್. ಈಗ WH ಕ್ವಶನ್, ವೇರ್ ಶಾಲ್ ಐ ಹ್ಯಾವ್ ಗಾನ್ ಆಟ್ 10 o'clock ಟುಮಾರೋ. ಅಂದರೆ ನಾಳೆ 10 ಗಂಟೆಗೆ ನಾನು ಎಲ್ಲಿಗೆ ಹೋಗಿರುತ್ತೇನೆ. ದಿಸ್ ಇಸ್ ದ WH ಕ್ವಶನ್. ಓಕೆ, ಸೊ ಇದೇ ರೀತಿ ಈಗ ಸೆಕೆಂಡ್ ಪರ್ಸನ್ ಯು ಅಲ್ಲಿ ನೋಡಿರಿ, ಯು ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ಆಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನೀವು ಶಾಲೆಗೆ ಹೋಗಿರುತ್ತೀರಿ, ರೈಟ್? ಯು ವೋಂಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಆಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನೀವು ಶಾಲೆಗೆ ಹೋಗಿರುವುದಿಲ್ಲ. ಎಸ್, ನಾಳೆ ಅಂದರೆ ಪಾಸಿಟಿವ್ ಕ್ವಶನ್, ಶಾಲ್ ಅಂತಂದು ಬರಲ್ಲ, ಅಲ್ಲಿ ವಿಲ್ ಬರುತ್ತೆ. ಯಾಕಂದರೆ ಯು ಬಂದಿದೆ ನೋಡಿ. ಎಸ್, ವಿಲ್ ಯು ಹ್ಯಾವ್ ಗಾನ್ ಟು ಸ್ಕೂಲ್ ಆಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನೀವು ಶಾಲೆಗೆ ಹೋಗಿರುತ್ತೀರಾ? ವೋಂಟ್ ಯು ಹ್ಯಾವ್ ಗಾನ್ ಟು ಸ್ಕೂಲ್ ಆಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನೀವು ಶಾಲೆಗೆ ಹೋಗಿರುವುದಿಲ್ಲವೇ? ದೆನ್ ವೇರ್ ವಿಲ್ ಯು ಹ್ಯಾವ್ ಗಾನ್ ಆಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನೀವು ಎಲ್ಲಿಗೆ ಹೋಗಿರುತ್ತೀರಿ, ರೈಟ್? ಈಗ ಇದೇ ರೀತಿ ದೇ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ಆಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವರು ಶಾಲೆಗೆ ಹೋಗಿರುತ್ತಾರೆ.
ದೇ ವೋಂಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವರು ಶಾಲೆಗೆ ಹೋಗಿರುವುದಿಲ್ಲ. ವಿಲ್ ದೇ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವರು ಶಾಲೆಗೆ ಹೋಗಿರುತ್ತಾರಾ? ವೋಂಟ್ ದೇ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವರು ಶಾಲೆಗೆ ಹೋಗಿರುವುದಿಲ್ಲವೇ? ದೆನ್ ವೇರ್ ವಿಲ್ ದೇ ಹ್ಯಾವ್ ಗಾನ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವರು ಎಲ್ಲಿಗೆ ಹೋಗಿರುತ್ತಾರೆ? ರೈಟ್. ಈಗ ಇದೇ ರೀತಿ ವಿ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನಾವು ಶಾಲೆಗೆ ಹೋಗಿರುತ್ತೇವೆ. ವಿ ವೋಂಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನಾವು ಶಾಲೆಗೆ ಹೋಗಿರುವುದಿಲ್ಲ. ಶಾಲ್ ವಿ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನಾವು ಶಾಲೆಗೆ ಹೋಗಿರುತ್ತೀವಾ? ಯಾಕಂತಂದರೆ ಇಲ್ಲಿ ವಿ ಬಂದಿದ್ದರಿಂದ ನಾವು ಶಾಲನ್ನ ಯೂಸ್ ಮಾಡಬೇಕು ವಿಲ್ ಬದಲಾಗಿ. ರೈಟ್. ಶಾಲ್ ವಿ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನಾವು ಶಾಲೆಗೆ ಹೋಗಿರುತ್ತೇವೆಯೇ? ಶಾಲ್ ವಿ ನಾಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನಾವು ಶಾಲೆಗೆ ಹೋಗಿರುವುದಿಲ್ಲವೇ? ದೆನ್ ವೇರ್ ಶಾಲ್ ವಿ ಹ್ಯಾವ್ ಗಾನ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ನಾವು ಎಲ್ಲಿ ಹೋಗಿರುತ್ತೇವೆ? ರೈಟ್. ಈ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವನು ಶಾಲೆಗೆ ಹೋಗಿರುತ್ತಾನೆ. ಹಿ ವೋಂಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವನು ಶಾಲೆಗೆ ಹೋಗಿರುವುದಿಲ್ಲ. ವಿಲ್ ಹಿ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವನು ಶಾಲೆಗೆ ಹೋಗಿರುತ್ತಾನೆಯೇ? ವೋಂಟ್ ಹಿ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವನು ಶಾಲೆಗೆ ಹೋಗಿರುವುದಿಲ್ಲ. ದೆನ್ ವೇರ್ ವಿಲ್ ಹಿ ಹ್ಯಾವ್ ಗಾನ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವನು ಎಲ್ಲಿಗೆ ಹೋಗಿರುತ್ತಾನೆ? ರೈಟ್. ಈಗ ಇದೇ ರೀತಿ ಸಿಯಲ್ಲಿ ಶಿ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವಳು ಶಾಲೆಗೆ ಹೋಗಿರುತ್ತಾಳೆ. ಸಿ ವೋಂಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವಳು ಶಾಲೆಗೆ ಹೋಗಿರುವುದಿಲ್ಲ. ವಿಲ್ ಸಿ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವಳು ಶಾಲೆಗೆ ಹೋಗಿರುತ್ತಾಳೆಯೇ? ವೋಂಟ್ ಸಿ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅವಳು ಶಾಲೆಗೆ ಹೋಗಿರುವುದಿಲ್ಲ. ದೆನ್ ವೇರ್ ವಿಲ್ ಸಿ ಹ್ಯಾವ್ ಗಾನ್ ಅಟ್ 10 o'clock ಟುಮಾರೋ. ಅಂದರೆ ನಾಳೆ 10 ಗಂಟೆಗೆ ಅವಳು ಎಲ್ಲಿಗೆ ಹೋಗಿರುತ್ತಾಳೆ? ರೈಟ್. ಈಗ ಇಟ್ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅದು ಶಾಲೆಗೆ ಹೋಗಿರುತ್ತದೆ. ಇಟ್ ವೋಂಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅದು ಶಾಲೆಗೆ ಹೋಗಿರುವುದಿಲ್ಲ. ವಿಲ್ ಇಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅದು ಶಾಲೆಗೆ ಹೋಗಿರುತ್ತದೆಯೇ? ವೋಂಟ್ ಇಟ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅದು ಶಾಲೆಗೆ ಹೋಗಿರುವುದಿಲ್ಲವೇ? ದೆನ್ ವೇರ್ ವಿಲ್ ಇಟ್ ಹ್ಯಾವ್ ಗಾನ್ ಅಟ್ 10 o'clock ಟುಮಾರೋ. ನಾಳೆ 10 ಗಂಟೆಗೆ ಅದು ಎಲ್ಲಿಗೆ ಹೋಗಿರುತ್ತದೆ? ರೈಟ್ ಫ್ರೆಂಡ್ಸ್. ಸೊ ಈ ರೀತಿ ವಾಕ್ಯಗಳ ಒಂದು ರಚನೆ ಬರುತ್ತೆ. ಇನ್ನು ಈ ಒಂದು ಪರ್ಟಿಕ್ಯುಲರ್ ಟೆನ್ಸನ್ನು ನಾವು ದೈನಂದಿನ ಜೀವನದಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅಂತ ಅನ್ನೋದನ್ನು ಕೆಲವು ಟ್ರಾನ್ಸ್ಲೇಷನ್ಸ್ಗಳ ಮೂಲಕ ಕಲಿಯೋಣ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ಈ 11 ಡೇಸ್ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದಾವಲ್ವಾ? ಈ 11 ಡೇಸ್ ಸ್ಪೋಕನ್ ಇಂಗ್ಲೀಷ್ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ, ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದ್ದರೆ ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ. ಬಿಕಾಸ್ ನೀವು ಎಷ್ಟು ಲೈಕ್ ಮಾಡ್ತೀರಿ ಅಷ್ಟು ನನಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಿಮಗೆ ಕಲಿಸ್ಲಿಕ್ಕೆ, ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗಳನ್ನ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ. ಎಸ್, ಹಾಗಾದರೆ ಲೈಕ್ ಮಾಡಿದ್ರಲ್ಲ? ಎಸ್, ಲೆಟ್ಸ್ ಮೂವ್. ಎಸ್ ಫ್ರೆಂಡ್ಸ್, ಈಗ ಫಸ್ಟ್ ಟ್ರಾನ್ಸ್ಲೇಷನ್ ನೋಡಿ. ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ LLB ನೆಕ್ಸ್ಟ್ ಇಯರ್. ಅಂದರೆ ಈಗಿಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಯಾವಾಗಲೂ ಫ್ಯೂಚರಲ್ಲಿ ಒಂದು ನಿರ್ಧರಿತ ಸಮಯದಲ್ಲಿ ಇಂತಹ ಕ್ರಿಯೆ ಮುಗಿದಿರುತ್ತದೆ ಅನ್ನೋದನ್ನು ಹೇಳಬೇಕಾದಾಗ ನಾವು ಯೂಸ್ ಮಾಡ್ತೀವಿ. ಅಂದರೆ ಈಗ ನಾನು LLB ಮಾಡ್ತಾ ಇದ್ದೀನಿ. ಓಕೆ, ಐ ಆಮ್ ಇನ್ ಫೈನಲ್ ಇಯರ್ ಆಫ್ LLB. ಓಕೆ, ಈಗ ಈ ವರ್ಷ LLB ಎಕ್ಸಾಮ್ ನಾನು ಬರೆದ್ರೆ ಅದು ನಾನು LLB ಪಾಸಾಗಿರ್ತೀನಿ. ಅದಕ್ಕೆ ನನ್ನ LLB ಮುಂದಿನ ವರ್ಷ ಕಂಪ್ಲೀಟ್ ಆಗಿರುತ್ತದೆ. ಅಂದರೆ LLB ಕಲಿಯುವಂತಹ ಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಮುಂದಿನ ವರ್ಷ ಮುಗಿದಿರುತ್ತದೆ ಅನ್ನೋದನ್ನು ಹೇಳಬೇಕಾದಾಗ ಈ ರೀತಿಯಾಗಿ ನಾವು ಯೂಸ್ ಮಾಡ್ತೇವೆ. ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ LLB ನೆಕ್ಸ್ಟ್ ಇಯರ್. ಓಕೆ, ಇನ್ನೆಷ್ಟು ಸೆಕೆಂಡ್ ಒನ್ ನೋಡಿ. ಇಟ್ ವಿಲ್ ಹ್ಯಾವ್ ರೈನ್ಡ್ ನೆಕ್ಸ್ಟ್ ಮಂತ್. ಅಂದರೆ ಈಗ ನೋಡಿ, ಇದು ಮೇ ತಿಂಗಳು. ಈಗ ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಮಳೆ ಬಂದಿರುತ್ತೆ ಆಲ್ಮೋಸ್ಟ್ ಆಲ್ ಅಲ್ವಾ? ಅದಕ್ಕೆ ಮಾನ್ಸೂನ್ ಮಳೆ ಸ್ಟಾರ್ಟ್ ಆಗಿರುತ್ತೆ, ಮಳೆ ಬರುವಂಥ ಕ್ರಿಯೆ ಮುಗಿದಿರುತ್ತೆ. ಸೊ ಇಟ್ ವಿಲ್ ಹ್ಯಾವ್ ರೈನ್ಡ್ ನೆಕ್ಸ್ಟ್ ಮಂತ್. ಅಂದರೆ ಇಲ್ಲಿ ಮಳೆ ಬರುವಂಥ ಕ್ರಿಯೆ ಸಂಪೂರ್ಣವಾಗಿ ಮುಂದಿನ ತಿಂಗಳು ಮುಗಿದಿರುತ್ತದೆ ಅನ್ನೋದನ್ನು ಹೇಳಬೇಕಾದಾಗ ನಾವಿದನ್ನ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ನೋಡಿ. ಹಿ ವಿಲ್ ಹ್ಯಾವ್ ಗಾಟ್ ಹೀಸ್ ಫಸ್ಟ್ ಸ್ಯಾಲ್ರಿ ನೆಕ್ಸ್ಟ್ ಮಂತ್. ಅಂದರೆ ಮುಂದಿನ ತಿಂಗಳು ಅವನ ಫಸ್ಟ್ ಪೇಮೆಂಟನ್ನು ಪಡೆದಿರುತ್ತಾನೆ. ಅಂದರೆ ಈಗ ಅವನು ಜಾಬ್ ಆಲ್ರೆಡಿ ಸಿಕ್ಕಿದೆ ಅವನಿಗೆ, ಈಗ ಜಾಬ್ ಮಾಡ್ತಾ ಇದ್ದಾನೆ. ಅಂದರೆ ಈಗ ನೆಕ್ಸ್ಟ್ ಮಂತ್ ಅನ್ನೋಷ್ಟೊತ್ತಿಗೆ ಅವನಿಗೆ ಸ್ಯಾಲ್ರಿ ಸಿಕ್ಕಿರುತ್ತೆ. ಆದ್ದರಿಂದ ಆ ಸ್ಯಾಲರಿ ಪಡೆಯುವಂಥ ಕ್ರಿಯೆಯಲ್ಲಿ ಮುಗಿದಿರುತ್ತದೆ ಅಂತಂದು ಹೇಳಬೇಕಾದಾಗ ಇದನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ. ವಿರಾಟ್ ಕೊಹ್ಲಿ ವಿಲ್ ಹ್ಯಾವ್ ರಿಟೈರ್ಡ್ ಫ್ರಾಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇನ್ 2028. ಎಸ್, ಆ್ಯಸ್ ಯು ನೋ, ವಿರಾಟ್ ಕೊಹ್ಲಿ ಈಸ್ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟರ್ ಇನ್ ಇಂಡಿಯನ್ ಕ್ರಿಕೆಟ್ ಟೀಮ್. ಸೊ ಅವರು ಈಗಾಗಲೇ ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ಸುಮಾರು ವರ್ಷಗಳಿಂದ ಆಡ್ತಾ ಇದ್ದಾರೆ. ಎಸ್, ಅವರು ಅನೇಕ ದಾಖಲೆಗಳನ್ನು ಸಹ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಫೆಬ್ರವರಿ 2027 ವರ್ಲ್ಡ್ ಕಪ್ ಆದಮೇಲೆ ಅವರು ರಿಟೈರ್ಡ್ ಆಗಿರ್ತಾರೆ. ಅದರಿಂದ ನಾನು ಏನು ಮಾಡಿದ್ದೀನಿ, 2028ರಲ್ಲಿ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಡ್ ಆಗಿರುತ್ತಾರೆ. ಅಂದರೆ ರಿಟೈರ್ಡ್ ಆಗುವಂಥ ಕ್ರಿಯೆಯಲ್ಲಿ ಮುಗಿದಿರುತ್ತದೆ. ರೈಟ್. ನೆಕ್ಸ್ಟ್, ವಿಲ್ ಯು ಹ್ಯಾವ್ ಕಮ್ ಹೋಮ್ ಆ್ಯಟ್
8 PM ಟುಮಾರೋ. ಅಂದರೆ ನಾಳೆ ರಾತ್ರಿ 8 ಗಂಟೆಗೆ ನೀವು ಮನೆಗೆ ಬಂದಿರುತ್ತೀರಾ. ಅಂದರೆ ನಿಮ್ಮ ಫ್ರೆಂಡಿಗೆ ಯಾರಿಗೂ ನೀವು ಹೇಳ್ತೀರಾ, ಏನಪ್ಪ ನೀನು ನಾಳೆ 8 ಗಂಟೆಗೆ ಮನೆಗೆ ಬಂದಿರ್ತೀಯಾ, ನಾನೊಂಚೂರು ನಿನಗೆ ಭೇಟಿ ಆಗ್ಬೇಕಂತ ಮಾಡಿದ್ದೀನಿ, ರೈಟ್. ಅಲ್ಲಿ ಮನೆಗೆ ಬರುವ ಕ್ರಿಯೆ ಮುಗಿದಿರುತ್ತದೆಯೇ. ಎಸ್, ಈ ರೀತಿ ಹೇಳಬೇಕಾದಾಗ ನಾವು ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಸಿ ವಿಲ್ ಹ್ಯಾವ್ ಫಿನಿಶ್ಡ್ ಹರ್ ವರ್ಕ್ ಬೈ 3 PM. ಅಂದರೆ 3 ಗಂಟೆಗೆ ಅಷ್ಟೊತ್ತಿಗೆ ಅವಳು ಕೆಲಸ ಮುಗಿಸಿರುತ್ತಾಳೆ. ಎಸ್, ಈಗ ನಿಮ್ಮ ಫ್ರೆಂಡ್ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಆಲ್ಮೋಸ್ಟ್ ಆಲ್ ಅವ್ರಿಗೆ ಮಧ್ಯಾಹ್ನ 1:30-2 ಗಂಟೆ ತನಕ ಕೆಲಸ ಮುಗಿದಿರ್ತದೆ, ರೈಟ್. ಸೊ 3 ಗಂಟೆ ಅಷ್ಟೊತ್ತಿಗೆ ಆಕೆ ಕೆಲಸವನ್ನು ಮುಗಿಸಿರುತ್ತಾಳೆ. ಸಿ ವಿಲ್ ಹ್ಯಾವ್ ಫಿನಿಶ್ಡ್ ಹರ್ ವರ್ಕ್ ಆ್ಯಟ್ 3 PM. ಓಕೆ, ಸೊ ಈ ಎಲ್ಲ ಎಕ್ಸಾಂಪಲ್ಸ್ಗಳು ನಮಗೇನು ತೋರಿಸ್ತವೆ ಅಂತಂತಂದರೆ, ಒಂದು ನಿರ್ಧರಿತ ಸಮಯದಲ್ಲಿ ಫ್ಯೂಚರಲ್ಲಿ ಇಂತಹ ಕ್ರಿಯೆ ಮುಗಿದಿರುತ್ತದೆ ಅನ್ನುವಂಥ ಸಂದರ್ಭದಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ದೀಸ್ 2 ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, 7th ಒನ್ ಆ್ಯಂಡ್ ದೆನ್ 8th ಒನ್. ಈಗ ಇಲ್ಲಿ ನೋಡಿ, ಈ ಒಂದು ಟೆನ್ಸನ್ನು ನೀವು ಡಬಲ್ ಆ್ಯಕ್ಷನ್ಸ್ಗಳನ್ನ ಹೇಳಬೇಕಾದಾಗಲೂ ಸಹ ನಾವು ಯೂಸ್ ಮಾಡ್ಬೋದು. ಹೇಗೆ ನೀವು ಫಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಡಬಲ್ ಆ್ಯಕ್ಷನ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಫಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಹೇಳ್ತಾ ಇದ್ವಿ, ನಿಮಗೆ ಗೊತ್ತಿದೆ, ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಎಸ್, ಪೇಷಂಟ್ ಹ್ಯಾಡ್ ಡೈಡ್ ಬಿಫೋರ್ ಡಾಕ್ಟರ್ ಕೇಮ್, ಟ್ರೈನ್ ಹ್ಯಾಡ್ ಡಿಪಾರ್ಟೆಡ್ ಬಿಫೋರ್ ವಿ ರೀಚ್ಡ್ ರೈಲ್ವೆ ಸ್ಟೇಷನ್ ಅಂತಂದಲ್ಲೇ ಹೆಂಗೆ ಹೇಳ್ತಾ ಇದ್ವಿ, ಹಾಗೆಯೇ ಇಲ್ಲಿ ಡಬಲ್ ಆ್ಯಕ್ಷನ್ಸ್ಗಳನ್ನ ಫ್ಯೂಚರಲ್ಲಿ ಮಾತಾಡಬೇಕಾದಾಗ ನಾವು ಇದನ್ನ ಯೂಸ್ ಮಾಡ್ಬೋದು. ಫ್ಯೂಚರಲ್ಲಿ ಮಾಡಬೇಕು ಅಂತಂದರೆ ಒಂದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇರುತ್ತೆ, ಇನ್ನೊಂದು ಫ್ಯೂಚರ್ ಸಿಂಪಲ್ ಟೆನ್ಸನ್ನು ನಾವು ಯೂಸ್ ಮಾಡಬೇಕು. ನೋಡಿ ಇಲ್ಲಿ, ದ ಮ್ಯಾಚ್ ವಿಲ್ ಹ್ಯಾವ್ ಸ್ಟಾರ್ಟೆಡ್ ಬಿಫೋರ್ ವಿ ರೀಚ್ ಸ್ಟೇಡಿಯಮ್. ನೋಡಿ, ಅಂದರೆ ಈಗ ನೀವು ಕ್ರಿಕೆಟ್ ಮ್ಯಾಚ್ ನೋಡ್ಲಿಕ್ಕೆ ಹೋಗ್ತಾ ಇದ್ರಿ, ಈಗ 7:15 ಮ್ಯಾಚ್ ಇದೆ. ನೀವೀಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರಿ, ತುಂಬ ಟ್ರಾಫಿಕ್ ಇದೆ, ಸ್ಟೇಡಿಯಂ ಮುಟ್ಲಿಕ್ಕೆ ತುಂಬ ಹೊತ್ತಾಗ್ಬಿಡುತ್ತೆ. ಅವಾಗ ನೀವು ಅಂತೀರಿ, ಅಯ್ಯೋ ನಾವು ಸ್ಟೇಡಿಯಂ ಮುಟ್ಟೋ ಅಷ್ಟೊತ್ತಿಗೆ ಮ್ಯಾಚ್ ಸ್ಟಾರ್ಟ್ ಆಗಿರುತ್ತೆ, ರೈಟ್. ದ ಮ್ಯಾಚ್ ವಿಲ್ ಹ್ಯಾವ್ ಸ್ಟಾರ್ಟೆಡ್, ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಬಿಫೋರ್ ವಿ ರೀಚ್ ಸ್ಟೇಡಿಯಂ, ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡಬೇಕು ಮತ್ತು ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ, ರೈಟ್. ನೆಕ್ಸ್ಟ್ ನೋಡಿ, ದ ಮೂವಿ ವಿಲ್ ಹ್ಯಾವ್ ಸ್ಟಾರ್ಟೆಡ್ ಬಿಫೋರ್ ಹಿ ಕಮ್ಸ್. ಅಂದರೆ ನೀವೊಂದು ಫಿಲ್ಮ್ ನೋಡ್ಲಿಕ್ಕೆ ಹೋಗಿದ್ದೀರಿ, ಒಂದು 5-6 ಜನ, ನೀವು 5-6 ಜನರಲ್ಲಿ ಒಂದು 5 ಮೆಂಬರ್ಸ್ ನೀವು ಫಸ್ಟಿಗೆ ಹೋಗಿದ್ದೀರಿ, ಇನ್ನೊಬ್ಬನು ಬರೋನಿದ್ದಾನೆ, ಆದರೆ ಬರ್ತಾನೆ ಇಲ್ಲ. ಅಯ್ಯೋ, ಅವ್ನು ಬರೋಷ್ಟೊತ್ತಿಗೆ ಮೂವಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ದ ಮೂವಿ ವಿಲ್ ಹ್ಯಾವ್ ಸ್ಟಾರ್ಟೆಡ್ ಬಿಫೋರ್ ಹಿ ಕಮ್ಸ್. ಎಸ್, ಇಂಥ ಸಂದರ್ಭಗಳಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ವಂಡರ್ಫುಲ್. ಬೈ ದ ವೇ, ವಾಟ್ ವಿಲ್ ಯು ಹ್ಯಾವ್ ಕಂಪ್ಲೀಟೆಡ್ ಆ್ಯಟ್ ದಿಸ್ ಟೈಮ್ ಟುಮಾರೋ. ಅಂದರೆ ನೀವು ಈ ಸಮಯದಲ್ಲಿ ನಾಳೆ ಯಾವ ಕೆಲಸವನ್ನು ಕಂಪ್ಲೀಟ್ ಮಾಡಿರುತ್ತೀರಿ ಅನ್ನುವುದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಹೇಳಬೇಕು. ಈಗ ನೀವು ಇದೇ ಪ್ರಶ್ನೆ ನನಗೆ ಕೇಳಿದರೆ ನಾನು ಹೇಳ್ತೀನಿ, ಐ ವಿಲ್ ಹ್ಯಾವ್ ಗಾನ್ ಟು ಆಫೀಸ್ ಅಟ್ ದಿಸ್ ಟೈಮ್ ಟುಮಾರೋ. ಅಂದರೆ ನಾನು ಈ ಸಮಯದಲ್ಲಿ ನಾಳೆ ಆಫೀಸಿಗೆ ಹೋಗಿರುತ್ತೇನೆ. ಹಾಗೆ ನೀವೇನು ಮಾಡಿರ್ತೀರ ಅನ್ನೋದನ್ನು ನೀವಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೇಕು. ನೀವು ಯಾವ ಟೈಮಲ್ಲಿ ನೋಡ್ತಾ ಇದ್ರೆ ನನಗೆ ಗೊತ್ತಿಲ್ಲ, ಓಕೆ. ಯಾವುದೇ ಟೈಮ್ ಆಗಿರ್ಬೋದು, ರೈಟ್. ಬೆಳಿಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಕೆಲವರು ರಾತ್ರಿ ನೋಡ್ತಾರೆ, ರೈಟ್. ಬಟ್ ಈ ಒಂದು ಸಮಯದಲ್ಲಿ ನಾಳೆ ಏನು ಮುಗಿಸಿರ್ತೀರಿ ನೀವು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿದ್ರಲ್ವಾ? ವಂಡರ್ಫುಲ್. ನಾವು ಲೆಟ್ ಅಸ್ ಲರ್ನ್ ಈ ಒಂದು ಟೆನ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ಯಾವ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಅಂತ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ಕ್ವಶನ್ ಪ್ರಾಕ್ಟೀಸಲ್ಲಿ ಯಾವ ರೀತಿಯಾಗಿ ಇದನ್ನ ಪ್ರಾಕ್ಟೀಸ್ ಮಾಡೋದು ನೋಡಿ. ಈಗ ಕ್ವಶನ್ಲಿ ಐ ಇದ್ದರೆ ನೀವು ಆನ್ಸರಲ್ಲಿ ಯು ಅಂತಂದು ಮಾಡಬೇಕು, ರೈಟ್. ಈಗ ಇಲ್ಲಿ ಶಾಲ್ ಐ ಹ್ಯಾವ್ ಗಾನ್ ಅಂದರೆ ನಾನು ಹೋಗಿರುತ್ತೇನೆಯೇ. ಹೌದು, ನೀವು ಹೋಗಿರುತ್ತೀರಿ, ಇಲ್ಲ ನೀವು ಹೋಗಿರೋದಿಲ್ಲ, ಅಂದರೆ ಆನ್ಸರಲ್ಲಿ ಯು ಬರಬೇಕು, ರೈಟ್. ಎಸ್, ಯು ವಿಲ್ ಹ್ಯಾವ್, ನೋ ಯು ವೋಂಟ್ ಹ್ಯಾವ್, ರೈಟ್. ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು, ಓಕೆ. ಲೆಟ್ ಅಸ್ ಪ್ರಾಕ್ಟೀಸ್ ಸಮ್ ಎಕ್ಸಾಂಪಲ್ಸ್. ಶಾಲ್ ಐ ಹ್ಯಾವ್ ರಿಟನ್ ಎಕ್ಸಾಮ್? Yes, you will have. No, you won't have. Shall I have come to home? Yes, you will have. No, you won't have. Shall I have eaten mango? Yes, you will have. No, you won't have. Shall I have done work? Yes, you will have. No, you won't have. Okay. Now look at the second person example now. Will you have come? Yes. ಈಗ ಇಲ್ಲಿ ಏನು ಬರುತ್ತೆ, ಕ್ವಶನಲ್ಲಿ ಯು ಇದ್ದರೆ ಆನ್ಸರಲ್ಲಿ ಐ ಅಂತಂದು ಬರಬೇಕಿದು. ಇಲ್ಲಿ ಯು ಅಂತಂದಾಗಿದೆ, ಇದು ರಾಂಗ್ ಆಗಿದೆ. ಲೆಟ್ ಮಿ ಚೇಂಜ್ ಇಟ್, ಓಕೆ. ಎಸ್, ಐ ವಿಲ್ ಹ್ಯಾವ್. ನೋ, ಐ ವೋಂಟ್ ಹ್ಯಾವ್. ಎಸ್ ಫ್ರೆಂಡ್ಸ್, ಓಕೆ. ವಿಲ್ ಯು ಹ್ಯಾವ್ ಕಮ್? ಎಸ್, ಐ ವಿಲ್ ಹ್ಯಾವ್. ನೋ, ಐ ವೋಂಟ್ ಹ್ಯಾವ್. ವಿಲ್ ಯು ಹ್ಯಾವ್ ಡನ್ ವರ್ಕ್? ಎಸ್, ಐ ವಿಲ್ ಹ್ಯಾವ್. ನೋ, ಐ ವೋಂಟ್ ಹ್ಯಾವ್. ವಿಲ್ ಯು ಹ್ಯಾವ್ ರಿಟನ್ ಎಕ್ಸಾಮ್? ಎಸ್, ಐ ವಿಲ್ ಹ್ಯಾವ್. ನೋ, ಐ ವೋಂಟ್ ಹ್ಯಾವ್. ವಿಲ್ ಯು ಹ್ಯಾವ್ ಬಾಟ್ car? Yes, I will have. No, I won't have.
ವಿಲ್ ಯು ಹ್ಯಾವ್ ಗಾನ್ ಟು ಮುಂಬೈ? ಎಸ್ ಐ ವಿಲ್ ಹ್ಯಾವ್. ನೋ ಐ ವೋಂಟ್ ಹ್ಯಾವ್. ನೋಡಿ, ಇಲ್ಲಿ ನಾನು ಸೆಂಟೆನ್ಸ್ ಮಾಡಬೇಕಾದ್ರೆ ನಾನು ಯಾವೊಂದು ಕ್ರಿಯಾಪದದ ಮೂರನೇ ರೂಪವನ್ನು ಯೂಸ್ ಮಾಡ್ತಾ ಇದ್ದೀನಿ ಅದು ತುಂಬ ಇಂಪಾರ್ಟೆಂಟ್. ಅಂದರೆ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಇರ್ಬೋದು, ಫಾಸ್ಟ್ ಪರ್ಫೆಕ್ಟ್ ಇರ್ಬೋದು, ಫ್ಯೂಚರ್ ಪರ್ಫೆಕ್ಟ್ ಇರ್ಬೋದು. ಇಲ್ಲಿ ನಿಮಗೆ ಕ್ರಿಯಾಪದದ ಮೂರನೇ ರೂಪಗಳು ಗೊತ್ತಿದ್ದರೆ ಮಾತ್ರ ವಾಕ್ಯಗಳ ರಚನೆಯನ್ನು ಮಾಡಲಿಕ್ಕೆ ಬರುತ್ತೆ. ಆದ್ದರಿಂದ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ವರ್ಬ್ಸ್ಗಳನ್ನು ಎಷ್ಟು ಸಾಧ್ಯದಷ್ಟು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ವಂಡರ್ಫುಲ್. ನೆಕ್ಸ್ಟ್, ವಿಲ್ ದೇ ಹ್ಯಾವ್ ಪ್ಲೇಡ್ ಅಂದರೆ ಅವರು ಆಡಿರುತ್ತಾರಾ? ಈಗ ದೇ ಇದ್ದಾಗ ಆನ್ಸರ್ಲಿ ದೇ ಅಂತಲೇ ಬರಬೇಕು. ಎಸ್ ದೇ ವಿಲ್ ಹ್ಯಾವ್. ನೋ ದೇ ವೋಂಟ್ ಹ್ಯಾವ್. Will they have fast day exam? Yes, they will have. No, they won't have. Will they have built home? Yes, they will have. No, they won't have. Will they have innovated people? Yes, they will have. No, they won't have. Next, ಈಗ ಕ್ವಶನಲ್ಲಿ ವಿ ಇದ್ದರೆ ಆನ್ಸರ್ಲಿ ವಿ ಅಂತಲೇ ಬರಬೇಕು. ಓಕೆ, ಶಾಲ್ ವಿ ಹ್ಯಾವ್ ಪಾಸ್ಟ್? ಎಸ್ ವಿ ವಿಲ್ ಹ್ಯಾವ್. ನೋ ವಿ ವೋಂಟ್ ಹ್ಯಾವ್. ಶಾಲ್ ವಿ ಹ್ಯಾವ್ ಬ್ರಾಟ್ ವೆಜಿಟೇಬಲ್ಸ್? Yes, we will have. No, we won't have. Shall we have seen movie? Yes, we will have. No, we won't have. Shall we have come from America? Yes, we will have. No, we won't have. Shall we have helped poor? Yes, we will have. No, we won't have. Right? Next, ಈಗ ಕ್ವಶನ್ಲಿ ಹಿ ಇದ್ದರೆ ಆನ್ಸರಲ್ಲಿ ಹಿ ಅಂತಂದೇ ಬರಬೇಕು. ಓಕೆ, ವಿಲ್ ಹಿ ಹ್ಯಾವ್ ಡನ್ ವರ್ಕ್? ಎಸ್ ಹಿ ವಿಲ್ ಹ್ಯಾವ್. ನೋ ಹಿ ವೋಂಟ್ ಹ್ಯಾವ್. ವಿಲ್ ಹಿ ಹ್ಯಾವ್ ಕಾಲ್ಡ್ ಯು? ಎಸ್ ಹಿ ವಿಲ್ ಹ್ಯಾವ್. ನೋ ಹಿ ವೋಂಟ್ ಹ್ಯಾವ್. ವಿಲ್ ಹಿ ಹ್ಯಾವ್ ಕಮ್ ಟು ಹೋಮ್? ಎಸ್ ಹಿ ವಿಲ್ ಹ್ಯಾವ್. ನೋ ಹಿ ವೋಂಟ್ ಹ್ಯಾವ್. ವಿಲ್ ಹಿ ಹ್ಯಾವ್ ಮ್ಯಾರಿಡ್? ಎಸ್ ಹಿ ವಿಲ್ ಹ್ಯಾವ್. ನೋ ಹಿ ವೋಂಟ್ ಹ್ಯಾವ್. ನೆಕ್ಸ್ಟ್, ಕ್ವಶನ್ಲಿ ಸಿ ಇದ್ದರೆ ಆನ್ಸರ್ಲಿ ಸಿ ಅಂತಲೇ ಬರಬೇಕು. ಎಸ್ ವಿಲ್ ಸಿ ಹ್ಯಾವ್ ಕುಕ್ಡ್? ಎಸ್ ಸಿ ವಿಲ್ ಹ್ಯಾವ್. ನೋ ಸಿ ವೋಂಟ್ ಹ್ಯಾವ್. ವಿಲ್ ಸಿ ಹ್ಯಾವ್ ಕ್ಲೀನ್ಡ್ ಹೋಮ್? ಎಸ್ ಸಿ ವಿಲ್ ಹ್ಯಾವ್. ನೋ ಸಿ ವೋಂಟ್ ಹ್ಯಾವ್. ವಿಲ್ ಸಿ ಹ್ಯಾವ್ ಹ್ಯಾಡ್ ಹರ್ ಬ್ರೇಕ್ಫಾಸ್ಟ್? ಎಸ್ ಸಿ ವಿಲ್ ಹ್ಯಾವ್. ನೋ ಸಿ ವೋಂಟ್ ಹ್ಯಾವ್. ವಿಲ್ ಸಿ ಹ್ಯಾವ್ ಹೆಲ್ಪ್ಡ್ ಪುವರ್? ಎಸ್ ಸಿ ವಿಲ್ ಹ್ಯಾವ್. ನೋ ಸಿ ವೋಂಟ್ ಹ್ಯಾವ್. ನೆಕ್ಸ್ಟ್ ನೋಡಿರಿ, ಕ್ವಶನಲ್ಲಿ ಇಟ್ ಇದ್ದರೆ ಆನ್ಸರ್ಲಿ ಇಟ್ ಅಂತಂದ್ರೆ ವಿಲ್ ಇಟ್ ಹ್ಯಾವ್ ರೈನ್ಡ್? ಎಸ್ ಇಟ್ ವಿಲ್ ಹ್ಯಾವ್. ನೋ ಇಟ್ ವೋಂಟ್ ಹ್ಯಾವ್. ವಿಲ್ ಇಟ್ ಹ್ಯಾವ್ ಬಾರ್ಕ್ಡ್? ಎಸ್ ಇಟ್ ವಿಲ್ ಹ್ಯಾವ್. ನೋ ಇಟ್ ವೋಂಟ್ ಹ್ಯಾವ್. Will it have breathed? Yes, it will have. No, it won't have. Well, friends, in this way, you take a different kind of verbs and then make a question and answer practice. Yes, ಈ ರೀತಿಯಾಗಿ ನೀವು ಬೇರೆ ಬೇರೆ ವಸ್ತುವನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿದಾಗ ಈ ಕ್ವಶನ್ ಆ್ಯಂಡ್ ಆನ್ಸರ್ ಅಲ್ಲಿ ಪರ್ಫೆಕ್ಟ್ ಆಗ್ತೀರಿ. ಓಕೆ ಫ್ರೆಂಡ್ಸ್, ಸೊ ದಿಸ್ ಇಸ್ ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ನಾವು ಲೆಟ್ ಅಸ್ ಲರ್ನ್ ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್. ಎಸ್ ಫ್ರೆಂಡ್ಸ್, ಈಗ ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ಇಲ್ಲಿ ಫ್ಯೂಚರಲ್ಲಿ ಒಂದು ಕ್ರಿಯೆ ಅದು ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಏನಾಗಿತ್ತು, ಒಂದು ಕ್ರಿಯೆ ಸ್ಟಾರ್ಟ್ ಆಗಿ ಹಿಂದೆ ಅಂದರೆ ಫಾಸ್ಟಲ್ಲಿ ಸ್ಟಾರ್ಟ್ ಆಗಿತ್ತು, ಅದು ಇನ್ನೂ ನಡೀತಾನೆ ಇದೆ ಅಂತ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ. ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಒಂದು ಕ್ರಿಯೆ ಅದು ಸ್ಟಾರ್ಟ್ ಆಗಿ ಬಹಳ ಹೊತ್ತಿನ ತನಕ ನಡೆದು ಅದು ಕಂಪ್ಲೀಟಾಗಿ ಮುಗಿದಿತ್ತು ಅಂತ ಅನ್ನೋದನ್ನು ಹೇಳ್ತಾ ಇದ್ವಿ. ಈಗ ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ಒಂದು ನಿರ್ಧರಿತ ಸಮಯದಲ್ಲಿ ಒಂದು ಕ್ರಿಯೆ ಫ್ಯೂಚರಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಅದು ಸ್ಟಾರ್ಟ್ ಆಗಿ ಕಂಟಿನ್ಯೂಸ್ ಆಗಿ ಹಾಗೆ ನಡೀತಾನೆ ಇರುತ್ತೆ, ಬಟ್ ಎಂಡ್ ಆಗಿರಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ಒಂದು ಟೆನ್ಸನ್ನು ಯೂಸ್ ಮಾಡ್ತೀವಿ. ರೈಟ್, ಈಗ ಹಾಗಾದರೆ ಈ ಒಂದು ಟೆನ್ಸಲ್ಲಿ ನಾವು ಸೆಂಟೆನ್ಸ್ಗಳ ರಚನೆಯನ್ನು ಮಾಡಬೇಕಾದ್ರೆ ಇಲ್ಲಿ ಫಾರ್ಮುಲಾ ಬಂದುಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ಐ ಎನ್ ಜಿ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಅಂದರೆ ಕ್ರಿಯಾಪದಕ್ಕೆ ಇಲ್ಲಿ ಐ ಎನ್ ಜಿ ಫಾರ್ಮನ್ನು ನಾವು ಹಚ್ಚಬೇಕಾಗತ್ತೆ. ಈಗ ಗೋ ಇದ್ದರೆ ಗೋಯಿಂಗ್, ಡ್ರಿಂಕ್ ಇದ್ದರೆ ಡ್ರಿಂಕಿಂಗ್, ಈಟ್ ಇದ್ದರೆ ಈಟಿಂಗ್, ಎಸ್ ರೈಟ್ ಇದ್ದರೆ ರೈಟಿಂಗ್, ಈ ರೀತಿ ಐ ಎನ್ ಜಿ ಫಾರ್ಮನ್ನು ಹಚ್ಚಬೇಕು. ಹಿಯರ್ ವಿ ಸಿ ಟು ಹೆಲ್ಪಿಂಗ್ ವರ್ಬ್ಸ್, ಒನ್ ಈಸ್ ವಿಲ್ ಹ್ಯಾವ್ ಬೀನ್, another one is shall have been. Right, so as you know, will have been is used for the all persons. I will have been, you will have been, they will have been, we will have been, he will have been, she will have been, it will have been. In this way we use will have been for the all persons, and then shall have been is especially used I ಮತ್ತು we ಬಂದು ಕ್ವಶನ್ ಮಾಡಬೇಕಾದಾಗ shall have been ಅನ್ನೋದನ್ನ ಯೂಸ್ ಮಾಡಬೇಕು. ರೈಟ್ ಫ್ರೆಂಡ್ಸ್, ಸೊ ಲೆಟ್ ಅಸ್ ಸಿ ದ ಸೆಂಟೆನ್ಸ್ ಫಾರ್ಮೇಷನ್ ಯಾವ ರೀತಿಯಾಗಿದೆ ನೋಡಿ. ಇಲ್ಲಿ ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ವಿಲ್ ಹ್ಯಾವ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಗೋ ಅನ್ನೋದು V1 ಐ ಎನ್ ಜಿ ಫಾರ್ಮ್ ಆ್ಯಡ್ ಆಗಿದೆ, ಟು ಸ್ಕೂಲ್ ಅಂದರೆ ಆಬ್ಜೆಕ್ಟ್. ಈಗ ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಅಂತ ನಾನು ಶಾಲೆಗೆ ಹೋಗುತ್ತಲೇ ಇರುತ್ತೇನೆ ಅಂದರೆ ಈಗ ನಾನು ನಾಳೆಯಿಂದ ಶಾಲೆಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಶಾಲೆಗೆ ಒಂದು ಸತಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಹಾಗೆ ಅದು
10th ತನಕ SSLC ತನಕ ನಾನು ಹೋಗ್ತಾನೆ ಇರ್ತೀನಿ. ರೈಟ್, ಐ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್. ಓಕೆ, ಈಗ ನೀವು ಎಲ್ಲಿಯಾದರೂ ಈಗ ಒಂದು ಜಾಬನ್ನು ಹತ್ತೀರಿ, ಜಾಬನ್ನು ಹತ್ತಾ ಇರಬೇಕಾದ್ರೆ ಐ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಫಾರ್ ವರ್ಕ್. ರೈಟ್, ಅಂದರೆ ಇಲ್ಲಿ ಕೆಲಸಕ್ಕೆ ಹೋಗುವಂಥ ಕ್ರಿಯೆ ಸಂಪೂರ್ಣವಾಗಿ ಅದು ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ, ಅದು ಎಂಡ್ ಆಗಲ್ಲ ಅಲ್ವಾ. ಸೊ ಆ ರೀತಿಯಲ್ಲಿ ಶಾಲೆಗೆ ಹೋಗೋ ಕ್ರಿಯೆ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಇದು ಪಾಸಿಟಿವ್ ಸೆಂಟೆನ್ಸ್. ಈಗ ಇದನ್ನು ನೆಗೆಟಿವ್ ಮಾಡಬೇಕಾದ್ರೆ ಐ ವೋಂಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇರೋದಿಲ್ಲ. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದಾಗ ನೋಡ್ರಿ ಇಲ್ಲಿ ಶಾಲ್ ಬಂತು, ಯಾಕಂದರೆ ಐ ಮತ್ತು ವಿ ಬಂದಾಗ ಶಾಲ್ ಬರಬೇಕು. ಎಸ್, ಶಾಲ್ ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇರುತ್ತೇನೆಯೇ. ಅದನ್ನೇ ನೆಗೆಟಿವ್ ಕ್ವಶನ್ ಮಾಡಬೇಕಾದಾಗ ಶಾಲ್ ಐ ನಾಟ್ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ. ದೆನ್ ವೇರ್ ಶಾಲ್ ಐ ಹ್ಯಾವ್ ಬೀನ್ ಗೋಯಿಂಗ್, ನಾನು ಎಲ್ಲಿಗೆ ಹೋಗುತ್ತಲೇ ಇರುತ್ತೇನೆ. ಇದು ಫಸ್ಟ್ ಪರ್ಸನ್ ಐ. ಈಗ ಇದೇ ರೀತಿ ನೀವು ಅಲ್ಲಿ ಮಾಡ್ಬೋದಾ? ಮಾಡ್ಬೋದು. ಯು ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಲೇ ಇರುತ್ತೀರಿ. ಯು ವೋಂಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ವಿಲ್ ಯು ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಲೇ ಇರುತ್ತೀರಾ. ವೋಂಟ್ ಯು ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ದೆನ್ ವೇರ್ ವಿಲ್ ಯು ಹ್ಯಾವ್ ಬಿನ್ ಗೋಯಿಂಗ್, ನೀವು ಎಲ್ಲಿಗೆ ಹೋಗುತ್ತಲೇ ಇರುತ್ತೀರಿ. ನೆಕ್ಸ್ಟ್ ಅದೇ ರೀತಿ ದೇ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಲೇ ಇರುತ್ತಾರೆ. ದೇ ವೋಂಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ವಿಲ್ ದೇ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಲೇ ಇರುತ್ತಾರೆಯೇ. ವೋಂಟ್ ದೇ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ದೆನ್ ವೇರ್ ವಿಲ್ ದೇ ಹ್ಯಾವ್ ಬಿನ್ ಗೋಯಿಂಗ್. ನೆಕ್ಸ್ಟ್ ವಿ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಲೇ ಇರುತ್ತೇವೆ. ವಿ ವೋಂಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ಶಾಲ್ ವಿ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಲೇ ಇರುತ್ತೇವೆಯೇ. ಶಾಲ್ ವಿ ನಾಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ದೆನ್ ವೇರ್ ಶಾಲ್ ವಿ ಹ್ಯಾವ್ ಬಿನ್ ಗೋಯಿಂಗ್, ನಾವು ಎಲ್ಲಿಗೆ ಹೋಗುತ್ತಲೇ ಇರುತ್ತೇವೆ. ನೆಕ್ಸ್ಟ್ ಹಿ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಲೇ ಇರುತ್ತಾನೆ. ಹಿ ವೋಂಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ವಿಲ್ ಹಿ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಲೇ ಇರುತ್ತಾನೆಯೇ. ವೋಂಟ್ ಹಿ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ. ದೆನ್ ವೇರ್ ವಿಲ್ ಹಿ ಹ್ಯಾವ್ ಬಿನ್ ಗೋಯಿಂಗ್. ರೈಟ್, ನೆಕ್ಸ್ಟ್ ಸಿ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಲೇ ಇರುತ್ತಾಳೆ. ಸಿ ವೋಂಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ವಿಲ್ ಸಿ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಲೇ ಇರುತ್ತಾಳೆಯೇ. ವೋಂಟ್ ಸಿ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ. ದೆನ್ ವೇರ್ ವಿಲ್ ಸಿ ಹ್ಯಾವ್ ಬಿನ್ ಗೋಯಿಂಗ್, ಅವಳು ಎಲ್ಲಿಗೆ ಹೋಗುತ್ತಲೇ ಇರುತ್ತಾಳೆ. ರೈಟ್, ನೆಕ್ಸ್ಟ್ ಇಟ್ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಲೇ ಇರುತ್ತದೆ. ಇಟ್ ವೋಂಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ವಿಲ್ ಇಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಲೇ ಇರುತ್ತದೆಯೇ. ವೋಂಟ್ ಇಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ವೇರ್ ವಿಲ್ ಇಟ್ ಹ್ಯಾವ್ ಬಿನ್ ಗೋಯಿಂಗ್, ವೆಲ್ ಅದು ಎಲ್ಲಿಗೆ ಹೋಗುತ್ತಲೇ ಇರುತ್ತದೆ. ವೆಲ್ ಫ್ರೆಂಡ್ಸ್, ದಿಸ್ ಇಸ್ ದ ಸೆಂಟೆನ್ಸ್ ಫಾರ್ಮೇಷನ್ ಆಫ್ ದ ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಯಸ್ ಟೆನ್ಸ್. ಫ್ರೆಂಡ್ಸ್ ನೋಡಿ, ಇಂಗ್ಲೀಷನ್ನು ಮಾತನಾಡ್ತಾ ಇರಬೇಕಾದ್ರೆ ಈ ಒಂದು ಟೆನ್ಸಲ್ಲಿ ವಾಕ್ಯಗಳನ್ನು ಮಾಡಿ ಮಾತನಾಡುವುದು ತುಂಬ ಕಡಿಮೆ. ಬಟ್ ಆದರೂ ಸಹ ನಾವು ಯಾವಾಗ ಒಂದು ಕ್ರಿಯೆ ಫ್ಯೂಚರಲ್ಲಿ ಸ್ಟಾರ್ಟ್ ಆಗಿ ಬಹಳ ಹೊತ್ತಿನ ತನಕ ನಡೀತಾನೆ ಇರುತ್ತೆ ಅನ್ನುವಂಥ ವಾಕ್ಯಗಳನ್ನು ಮಾತನಾಡ್ತಾ ಇರ್ತೀವಿ, ಆವಾಗ ಈ ಒಂದು ಟೆನ್ಸನ್ನು ನಾವು ಯೂಸ್ ಮಾಡಬೇಕು. ಒನ್ ಥಿಂಗ್ ಯು ನೀಡ್ ಟು ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್, ಅಮಾಂಗ್ ದ 12 ಟೈಪ್ಸ್ ಆಫ್ ಟೆನ್ಸಸ್ 5 ಟೆನ್ಸಸ್ಗಳು ತುಂಬ ಯೂಸ್ ಆಗ್ತವೆ. ಅದೇನಂತಂದರೆ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಆ್ಯಂಡ್ ದೆನ್ ಫಾಸ್ಟ್ ಸಿಂಪಲ್, ಆ್ಯಂಡ್ ದೆನ್ ಫ್ಯೂಚರ್ ಸಿಂಪಲ್. ಈ 5 ಟೆನ್ಸ್ಗಳು ಜಾಸ್ತಿ ಯೂಸ್ ಆಗ್ತವೆ. ಈ 5 ಟೆನ್ಸಸ್ಗಳಿಗೆ ನಾವು ಏನಂತೀವಿ, 5 ಪವರ್ಫುಲ್ ಟೆನ್ಸಸ್ ಅಂತ ಕರಿತೀವಿ. ಯಾವುದವು? ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಫಾಸ್ಟ್ ಸಿಂಪಲ್ ಮತ್ತು ಫ್ಯೂಚರ್ ಸಿಂಪಲ್ ಟೆನ್ಸ್. ರೈಟ್, ಬಟ್ ಉಳಿದ ಟೆನ್ಸಸ್ಗಳು ಸಹ ನಾವು ಯಾವ ರೀತಿಯಾಗಿ ಬಳಸಬೇಕಂತ ಅನ್ನೋದನ್ನು ತಿಳ್ಕೊಂಡಿರಬೇಕು. ಯಾಕಂದರೆ ಇಂಗ್ಲೀಷನ್ನು ಮಾತನಾಡ್ತಾ ಇರಬೇಕಾದ್ರೆ ಯಾವ ಒಂದು ಸಂದರ್ಭದಲ್ಲಿ ಯಾವ ಒಂದು ವಾಕ್ಯವನ್ನು ನಾವು ಯೂಸ್ ಮಾಡಬೇಕು, ಎಸ್, ಯಾವೊಂದು ಟೈಮಲ್ಲಿ ಯಾವೊಂದು ಟೆನ್ಸನ್ನು ಬಳಸಬೇಕಂತ ಅನ್ನೋದನ್ನು ನಾವು ತಿಳ್ಕೊಂಡಾಗ ನಾವು ಸರಳವಾಗಿ ಇಂಗ್ಲೀಷಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ಅದಕ್ಕೆ ನೀವೀಗ ಈ ಒಂದು ಟೆನ್ಸಲ್ಲಿ ಅಷ್ಟೊಂದು ವಾಕ್ಯಗಳು ಬಾರದೇ ಇರೋದ್ರಿಂದ ಇಲ್ಲಿ ಟ್ರಾನ್ಸ್ಲೇಷನ್ಸ್ಗಳು ಮತ್ತು ಕ್ವಶನ್ ಪ್ರಾಕ್ಟೀಸ್ಗಳನ್ನ ಮಾಡೋದು ಬೇಡ. ಬಟ್ ಈಗ ನೋಡಿ, ನಾವು ಟೆನ್ಸಸ್ಗಳಲ್ಲಿ ಪರ್ಫೆಕ್ಷನ್ನ ಪಡಿಬೇಕು ಅಂತಂದರೆ 12 ಟೆನ್ಸಸ್ಗಳಲ್ಲಿ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ಎಲ್ಲ ಟೆನ್ಸಸ್ಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದನ್ನು ನಾವು ರೂಢಿ ಮಾಡ್ಕೋಬೇಕು. ಯಾವ ರೀತಿಯಾಗಿ? ನಾವು ಐ ಟೇಕ್ ಒನ್ ಎಕ್ಸಾಂಪಲ್. ರೈಟ್, ಐ ಈಟ್ ಮ್ಯಾಂಗೋ, ನಾನು ಮಾವಿನ ಹಣ್ಣು ತಿನ್ನುತ್ತೇನೆ. ಇದು ಈಗ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಇದೆ. ಈಗ ಇದನ್ನೇ ನಾನು ಎಲ್ಲ ಟೆನ್ಸಸ್ಗಳಲ್ಲಿನೂ, ಸೊ ಕನ್ನಡ ಮತ್ತು ಇಂಗ್ಲೀಷ್ಗಳಲ್ಲಿ ಐ, ಯು, ವಿ, ದೇ, ಹಿ, ಸಿ, ಇಟ್ಗಳಲ್ಲಿ ನಾನು ನಿಮಗೆ ಹೇಳ್ತೀನಿ. ಇದೇ ರೀತಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ ಫ್ರೆಂಡ್ಸ್, ನಾವು ಲೆಟ್ ಅಸ್ ಬಿಗಿನ್. ಐ ಈಟ್ ಮ್ಯಾಂಗೋ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಫಸ್ಟ್. ಐ ಈಟ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತೇನೆ. ಐ ಡು ನಾಟ್ ಈಟ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುವುದಿಲ್ಲ. ಡು ಐ ಈಟ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತೇನೆಯೇ. ಡೋಂಟ್ ಐ ಈಟ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುವುದಿಲ್ಲವೇ. ದೆನ್ ವಾಟ್ ಡು ಐ ಈಟ್, ನಾನು ಏನನ್ನು ತಿನ್ನುತ್ತೇನೆ. ಹಾಗೆಯೇ ಯು ಈಟ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತೀರಿ. ಯು ಡೋಂಟ್ ಈಟ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುವುದಿಲ್ಲ. ಡು ಯು ಈಟ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತೀರಾ. ಡೋಂಟ್ ಯು ಈಟ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುವುದಿಲ್ಲವೇ. ವಾಟ್ ಡು ಯು ಈಟ್, ನೀವು ಏನನ್ನು ತಿನ್ನುತ್ತೀರಿ. ಅವರು ಮಾವಿನನ್ನು ತಿನ್ನುತ್ತಾರೆ. ದೇ ಈಟ್ ಮ್ಯಾಂಗೋ, ದೇ ಡು ನಾಟ್ ಈಟ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುವುದಿಲ್ಲ. ಡು ದೇ ಈಟ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುತ್ತಾರೆಯೇ.
ಡೋಂಟ್ ದೇ ಈಟ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುವುದಿಲ್ಲವೇ? ಹಾಗಾದರೆ ಅವರು ಏನನ್ನು ತಿನ್ನುತ್ತಾರೆ? ವಾಟ್ ಡೂ ದೇ ಈಟ್? ನೆಕ್ಸ್ಟ್, ನಾವು ಮಾವಿನನ್ನು ತಿನ್ನುತ್ತೇವೆ. ವಿ ಈಟ್ ಮ್ಯಾಂಗೋ. ವಿ ಡು ನಾಟ್ ಈಟ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುವುದಿಲ್ಲ. ಡು ವಿ ಈಟ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುತ್ತೇವೆಯೇ? ಡೋಂಟ್ ವಿ ಈಟ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುವುದಿಲ್ಲವೇ? ದೆನ್ ವಾಟ್ ಡು ವಿ ಈಟ್, ನಾವು ಏನನ್ನು ತಿನ್ನುತ್ತೇವೆ? ನೆಕ್ಸ್ಟ್, ಹೀಸ್ ಈಟೆಡ್. ಹಿ ಈಟ್ಸ್ ಮ್ಯಾಂಗೋ, ಯಾಕಂದ್ರೆ ಅಲ್ಲಿ ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಎಸ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನೆನಪಿದೆಯಲ್ವಾ ಹೇಳಿದ್ದು? ಎಸ್. ಹಿ ಈಟ್ಸ್ ಮ್ಯಾಂಗೋ, ಅವನು ಮಾವಿನನ್ನು ತಿನ್ನುತ್ತಾನೆ. ಹಿ ಡಸ್ ನಾಟ್ ಈಟ್ ಮ್ಯಾಂಗೋ, ಅವನು ಮಾವಿನನ್ನು ತಿನ್ನುವುದಿಲ್ಲ. ಡಸ್ ಈಟ್ ಮ್ಯಾಂಗೋ, ಅವನು ಮಾವಿನನ್ನು ತಿನ್ನುತ್ತಾನೆಯೇ? ಡಸಂಟ್ ಈ ಈಟ್ ಮ್ಯಾಂಗೋ, ಅವನು ಮಾವಿನನ್ನು ತಿನ್ನುವುದಿಲ್ಲವೇ? ಹಾಗಾದರೆ ಅವನು ಏನು ತಿನ್ನುತ್ತಾನೆ? ವಾಟ್ ಡಸ್ ಹಿ ಈಟ್? ಸಿ ಈಟ್ಸ್ ಮ್ಯಾಂಗೋ, ಅವಳು ಮಾವಿನನ್ನು ತಿನ್ನುತ್ತಾಳೆ. ಸಿ ಡಸ್ ನಾಟ್ ಈಟ್ ಮ್ಯಾಂಗೋ, ಅವಳು ಮಾವಿನನ್ನು ತಿನ್ನುವುದಿಲ್ಲ. ಡಸ್ ಸಿ ಈಟ್ ಮ್ಯಾಂಗೋ, ಅವಳು ಮಾವಿನನ್ನು ತಿನ್ನುತ್ತಾಳೆಯೇ? ಡಸಂಟ್ ಸಿ ಈಟ್ ಮ್ಯಾಂಗೋ, ಅವಳು ಮಾವಿನನ್ನು ತಿನ್ನುವುದಿಲ್ಲವೇ? ದೆನ್ ವಾಟ್ ಡಸ್ ಸಿ ಈಟ್, ಅವಳು ಏನನ್ನು ತಿನ್ನುತ್ತಾಳೆ? ನೆಕ್ಸ್ಟ್, ಇಟ್ ಈಟ್ಸ್ ಮ್ಯಾಂಗೋ, ಅದು ಮಾವಿನನ್ನು ತಿನ್ನುತ್ತದೆ. ಇಟ್ ಡಸಂಟ್ ಈಟ್ ಮ್ಯಾಂಗೋ, ಅದು ಮಾವಿನನ್ನು ತಿನ್ನುವುದಿಲ್ಲ. ಡಸ್ ಇಟ್ ಈಟ್ ಮ್ಯಾಂಗೋ, ಅದು ಮಾವಿನನ್ನು ತಿನ್ನುತ್ತದೆಯೇ? ಡಸಂಟ್ ಈಟ್ ಮ್ಯಾಂಗೋ, ಅದು ಮಾವಿನನ್ನು ತಿನ್ನುವುದಿಲ್ಲ. ವಾಟ್ ಡಸ್ ಇಟ್ ಈಟ್, ಅದು ಏನನ್ನು ತಿನ್ನುತ್ತದೆ. ಓಕೆ, ಇದು ಪ್ರೆಸೆಂಟ್ ಸಿಂಪಲ್. ನೆಕ್ಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತಿದ್ದೇನೆ. ಐ ಆಮ್ ನಾಟ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತಿರುವುದಿಲ್ಲ. ಆಮ್ ಐ ಈಟಿಂಗ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತಿದ್ದೇನೆಯೇ? ಆಮ್ ಐ ನಾಟ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತಿರುವುದಿಲ್ಲ. ವಾಟ್ ಆಮ್ ಐ ಈಟಿಂಗ್, ನಾನು ಏನನ್ನು ತಿನ್ನುತ್ತಿದ್ದೇನೆ. ಯು ಆರ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತಿದ್ದೀರಿ. ಯು ಆರ್ ನಾಟ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತಿರುವುದಿಲ್ಲ. ಆರ್ ಯು ಈಟಿಂಗ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತಿದ್ದೀರಾ. ಆರ್ ಯು ನಾಟ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತಿರುವುದಿಲ್ಲವೇ? ದೆನ್ ವಾಟ್ ಆರ್ ಯು ಈಟಿಂಗ್, ನೀವೇನನ್ನು ತಿನ್ನುತ್ತಿದ್ದೀರಾ? ದೇ ಆರ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುತ್ತಿದ್ದಾರೆ. ದೇ ಆರ್ ನಾಟ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುತ್ತಿರುವುದಿಲ್ಲ. ಆರ್ ದೇ ಈಟಿಂಗ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುತ್ತಿದ್ದಾರೆ. ಆರ್ ದೇ ನಾಟ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುತ್ತಿರುವುದಿಲ್ಲವೇ? ವಾಟ್ ಆರ್ ದೇ ಈಟಿಂಗ್, ಅವರು ಏನನ್ನು ತಿನ್ನುತ್ತಿದ್ದಾರೆ? ನೆಕ್ಸ್ಟ್, ವಿ ಆರ್ ಈಟಿಂಗ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುತ್ತಿದ್ದೇವೆ. ವಿ ಆರ್ ನಾಟ್ ಈಟಿಂಗ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುತ್ತಿರುವುದಿಲ್ಲ. ಆರ್ ವಿ ಈಟಿಂಗ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುತ್ತಿದ್ದೇವೆಯೇ? ಆರ್ ವಿ ನಾಟ್ ಈಟಿಂಗ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುತ್ತಿರುವುದಿಲ್ಲವೇ? ವಾಟ್ ಆರ್ ವಿ ಈಟಿಂಗ್, ನಾವು ಏನನ್ನು ತಿನ್ನುತ್ತಿದ್ದೇವೆ? ನೆಕ್ಸ್ಟ್, ಹಿ ಈಸ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನನ್ನು ತಿನ್ನುತ್ತಿದ್ದಾನೆ. ಹಿ ಈಸ್ ನಾಟ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನನ್ನು ತಿನ್ನುತ್ತಿರುವುದಿಲ್ಲ. ಈಸ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನನ್ನು ತಿನ್ನುತ್ತಿದ್ದಾನೆಯೇ? ಈಸ್ ಈ ನಾಟ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನನ್ನು ತಿನ್ನುತ್ತಿರುವುದಿಲ್ಲವೇ? ದೆನ್ ವಾಟ್ ಈಸ್ ಹಿ ಈಟಿಂಗ್, ಅವನು ಏನನ್ನು ತಿನ್ನುತ್ತಿದ್ದಾನೆ? ಸಿ ಈಸ್ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನನ್ನು ತಿನ್ನುತ್ತಿದ್ದಾಳೆ. ಸಿ ಈಸ್ ನಾಟ್ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನನ್ನು ತಿನ್ನುತ್ತಿರುವುದಿಲ್ಲ. ಈ ಸಿ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನನ್ನು ತಿನ್ನುತ್ತಿದ್ದಾಳೆ. ಈಸನ್ ಸಿ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನನ್ನು ತಿನ್ನುತ್ತಿರುವುದಿಲ್ಲವೇ? ದೆನ್ ವಾಟ್ ಈಸ್ ಸಿ ಈಟಿಂಗ್, ಅವಳು ಏನನ್ನು ತಿನ್ನುತ್ತಿದ್ದಾಳೆ? ನೆಕ್ಸ್ಟ್, ಇಟ್ ಈಸ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನನ್ನು ತಿನ್ನುತ್ತಿದೆ. ಇಟ್ ಈಸ್ ನಾಟ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನನ್ನು ತಿನ್ನುತ್ತಿರುವುದಿಲ್ಲ. ಈಸ್ ಇಟ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನನ್ನು ತಿನ್ನುತ್ತಿದೆಯೇ? ಈಸಂಟ್ ಇಟ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನನ್ನು ತಿನ್ನುತ್ತಿರುವುದಿಲ್ಲ. ವಾಟ್ ಈಸ್ ಇಟ್ ಈಟಿಂಗ್, ಅದು ಏನನ್ನು ತಿನ್ನುತ್ತಿದೆ? ನೆಕ್ಸ್ಟ್, ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಆಯಿತು. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಐ ಹ್ಯಾವ್ ಈಟನ್ ಮ್ಯಾಂಗೋ, ನಾನು ಮಾವಿನನ್ನು ತಿಂದಿದ್ದೇನೆ. ಐ ಹ್ಯಾವ್ ನಾಟ್ ಈಟನ್ ಮ್ಯಾಂಗೋ, ನಾನು ಮಾವಿನನ್ನು ತಿಂದಿಲ್ಲ. ಹ್ಯಾವ್ ಐ ಈಟನ್ ಮ್ಯಾಂಗೋ, ನಾನು ಮಾವಿನನ್ನು ತಿಂದಿದ್ದೇನೆಯೇ? ಹ್ಯಾವಂಟ್ ಐ ಈಟನ್ ಮ್ಯಾಂಗೋ, ನಾನು ಮಾವಿನನ್ನು ತಿಂದಿಲ್ಲವೇ? ದೆನ್ ವಾಟ್ ಹ್ಯಾವ್ ಐ ಈಟನ್, ನಾನು ಏನನ್ನು ತಿಂದಿದ್ದೇನೆ? ಯು ಹ್ಯಾವ್ ಈಟನ್ ಮ್ಯಾಂಗೋ, ನೀವು ಮಾವಿನನ್ನು ತಿಂದಿದ್ದೀರಿ. ಯು ಹ್ಯಾವ್ ನಾಟ್ ಈಟನ್ ಮ್ಯಾಂಗೋ, ನೀವು ಮಾವಿನನ್ನು ತಿಂದಿಲ್ಲ. ಹ್ಯಾವ್ ಯು ಈಟನ್ ಮ್ಯಾಂಗೋ, ನೀವು ಮಾವಿನನ್ನು ತಿಂದಿದ್ದೀರಾ. ಹ್ಯಾವ್ ಯು ನಾಟ್ ಈಟನ್ ಮ್ಯಾಂಗೋ, ನೀವು ಮಾವಿನನ್ನು ತಿಂದಿಲ್ಲವೇ? ವಾಟ್ ಹ್ಯಾವ್ ಯು ಈಟನ್, ನೀವೇನನ್ನು ತಿಂದಿದ್ದೀರಿ? ನೆಕ್ಸ್ಟ್, ದೇ ಹ್ಯಾವ್ ಈಟನ್ ಮ್ಯಾಂಗೋ, ಅವರು ಮಾವಿನನ್ನು ತಿಂದಿದ್ದಾರೆ. ದೇ ಹ್ಯಾವ್ ನಾಟ್ ಈಟನ್ ಮ್ಯಾಂಗೋ, ಅವರು ಮಾವಿನನ್ನು ತಿಂದಿಲ್ಲ. ಹ್ಯಾವ್ ದೇ ಈಟನ್ ಮ್ಯಾಂಗೋ, ಅವರು ಮಾವಿನನ್ನು ತಿಂದಿದ್ದಾರೆಯೇ? ಹ್ಯಾವಂಟ್ ದೇ ಈಟನ್ ಮ್ಯಾಂಗೋ, ಅವರು ಮಾವಿನನ್ನು ತಿಂದಿಲ್ಲವೇ? ಹಾಗಾದರೆ ಅವರು ಏನು ತಿಂದಿದ್ದಾರೆ? ವಾಟ್ ದೇ ಹ್ಯಾವ್ ಈಟನ್. ನೆಕ್ಸ್ಟ್, ವಿ ಹ್ಯಾವ್ ಈಟನ್ ಮ್ಯಾಂಗೋ, ನಾವು ಮಾವಿನನ್ನು ತಿಂದಿದ್ದೇವೆ. ವಿ ಹ್ಯಾವಂಟ್ ಈಟನ್ ಮ್ಯಾಂಗೋ, ನಾವು ಮಾವಿನನ್ನು ತಿಂದಿಲ್ಲ. ಹ್ಯಾವ್ ವಿ ಈಟನ್ ಮ್ಯಾಂಗೋ, ನಾವು ಮಾವಿನನ್ನು ತಿಂದಿದ್ದೇವೆಯೇ? ಹ್ಯಾವಂಟ್ ವಿ ಈಟನ್ ಮ್ಯಾಂಗೋ, ನಾವು ಮಾವಿನನ್ನು ತಿಂದಿಲ್ಲವೇ? ದೆನ್ ವಾಟ್ ಹ್ಯಾವ್ ವಿ ಈಟನ್, ನಾವು ಏನನ್ನು ತಿಂದಿದ್ದೇವೆ? ನೆಕ್ಸ್ಟ್, ಹಿ ಹ್ಯಾಸ್ ಈಟನ್ ಮ್ಯಾಂಗೋ, ಅವನು ಮಾವಿನನ್ನು ತಿಂದಿದ್ದಾನೆ. ಹಿ ಹ್ಯಾಸಂಟ್ ಈಟನ್ ಮ್ಯಾಂಗೋ, ಅವನು ಮಾವಿನನ್ನು ತಿಂದಿಲ್ಲ. ಹ್ಯಾಸ್ ಈಟನ್ ಮ್ಯಾಂಗೋ, ಅವನು ಮಾವಿನನ್ನು ತಿಂದಿದ್ದಾನೆ. ಹ್ಯಾಸಂಟ್ ಹಿ ಈಟನ್ ಮ್ಯಾಂಗೋ, ಅವನು ಮಾವಿನನ್ನು ತಿಂದಿಲ್ಲವೇ? ದೆನ್ ವಾಟ್ ಹ್ಯಾಸ್ ಹಿ ಈಟನ್, ಅವನು ಏನನ್ನು ತಿಂದಿದ್ದಾನೆ? ನೆಕ್ಸ್ಟ್, ಸಿ ಹ್ಯಾಸ್ ಈಟನ್ ಮ್ಯಾಂಗೋ, ಅವಳು ಮಾವಿನನ್ನು ತಿಂದಿದ್ದಾಳೆ. ಸಿ ಹ್ಯಾಸಂಟ್ ಈಟನ್ ಮ್ಯಾಂಗೋ, ಅವಳು ಮಾವಿನನ್ನು ತಿಂದಿಲ್ಲ. ಹ್ಯಾಸ್ ಸಿ ಈಟನ್ ಮ್ಯಾಂಗೋ, ಅವಳು ಮಾವಿನನ್ನು ತಿಂದಿದ್ದಾಳೆಯೇ? ಹ್ಯಾಸಂಟ್ ಸಿ ಈಟನ್ ಮ್ಯಾಂಗೋ, ಅವಳು ಮಾವಿನನ್ನು ತಿಂದಿಲ್ಲವೇ? ದೆನ್ ವಾಟ್ ಹ್ಯಾಸ್ ಸಿ ಈಟನ್, ಅವಳು ಏನನ್ನು ತಿಂದಿದ್ದಾಳೆ? ನೆಕ್ಸ್ಟ್, ಇಟ್ ಹ್ಯಾಸ್ ಈಟನ್ ಮ್ಯಾಂಗೋ, ಅದು ಮಾವಿನನ್ನು ತಿಂದಿದೆ. ಇಟ್ ಹ್ಯಾಸಂಟ್ ಈಟನ್ ಮ್ಯಾಂಗೋ, ಅದು ಮಾವಿನನ್ನು ತಿಂದಿಲ್ಲ. ಹ್ಯಾಸ್ ಇಟ್ ಈಟನ್ ಮ್ಯಾಂಗೋ, ಅದು ಮಾವಿನನ್ನು ತಿಂದಿದೆಯೇ? ಹ್ಯಾಸಂಟ್ ಇಟ್ ಈಟನ್ ಮ್ಯಾಂಗೋ, ಅದು ಮಾವಿನನ್ನು ತಿಂದಿಲ್ಲವೇ? ದೆನ್ ವಾಟ್ ಹ್ಯಾಸ್ ಸಿ ಈಟನ್, ರೈಟ್? ಫ್ರೆಂಡ್ಸ್, ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ನೋಡೋಣ. ಐ ಹ್ಯಾವ್ ಬಿನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತಲೇ ಇದ್ದೇನೆ. ಐ ಹ್ಯಾವಂಟ್ ಬಿನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತಲೇ ಇರುವುದಿಲ್ಲ. ಹ್ಯಾವ್ ಐ ಬಿನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತಲೇ ಇದ್ದೇನೆಯೇ? ಹ್ಯಾವಂಟ್ ಐ ಬಿನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತಲೇ ಇರುವುದಿಲ್ಲವೇ? ದೆನ್ ವಾಟ್ ಹ್ಯಾವ್ ಐ ಬಿನ್ ಈಟಿಂಗ್, ನಾನು ಏನನ್ನು ತಿನ್ನುತ್ತಲೇ ಇದ್ದೇನೆ? ನೆಕ್ಸ್ಟ್, ಯು ಹ್ಯಾವ್ ಬಿನ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತಲೇ ಇದ್ದೀರಿ. ಯು ಹ್ಯಾವಂಟ್ ಬಿನ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತಲೇ ಇರುವುದಿಲ್ಲ. ಹ್ಯಾವ್ ಯು ಬಿನ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತಲೇ ಇದ್ದೀರಾ. ಹ್ಯಾವಂಟ್ ಯು ಬಿನ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತಲೇ ಇರುವುದಿಲ್ಲ. ದೆನ್ ವಾಟ್ ಹ್ಯಾವ್ ಯು ಬಿನ್ ಈಟಿಂಗ್, ನೀವೇನನ್ನು ತಿನ್ನುತ್ತಲೇ ಇದ್ದೀರಾ? ನೆಕ್ಸ್ಟ್, ದೇ ಹ್ಯಾವ್ ಬಿನ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುತ್ತಲೇ ಇದ್ದಾರೆ. ದೇ ಹ್ಯಾವಂಟ್ ಬಿನ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುತ್ತಲೇ ಇರುವುದಿಲ್ಲ. ಹ್ಯಾವ್ ದೇ ಬಿನ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುತ್ತಲೇ ಇದ್ದಾರೆಯೇ? ಹ್ಯಾವಂಟ್ ದೇ ಬಿನ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುತ್ತಲೇ ಇರುವುದಿಲ್ಲ. ದೆನ್ ವಾಟ್ ಹ್ಯಾವ್ ದೇ ಬಿನ್ ಈಟಿಂಗ್, ಅವರು ಏನನ್ನು ತಿನ್ನುತ್ತಲೇ ಇದ್ದಾರೆ? ವಿ ಹ್ಯಾವ್ ಬಿನ್ ಈಟಿಂಗ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುತ್ತಲೇ ಇದ್ದೇವೆ. ವಿ ಹ್ಯಾವಂಟ್ ಬಿನ್ ಈಟಿಂಗ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುತ್ತಲೇ ಇರುವುದಿಲ್ಲ. ಹ್ಯಾವ್ ಯು ಬಿನ್ ಈಟಿಂಗ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುತ್ತಲೇ ಇದ್ದೇವೆಯೇ?
ಹ್ಯಾವಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನ ತಿನ್ನುತ್ತಲೇ ಇರುವುದಿಲ್ಲ. ದೆನ್ ವಾಟ್ ಹ್ಯಾವ್ ಐ ಬೀನ್ ಈಟಿಂಗ್, ನಾನು ಏನನ್ನು ತಿನ್ನುತ್ತಲೇ ಇದ್ದೇನೆ. ನೆಕ್ಸ್ಟ್ ಹಿ ಹ್ಯಾಸ್ ಬೀನ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನ ತಿನ್ನುತ್ತಲೇ ಇದ್ದಾನೆ. ಹಿ ಹ್ಯಾಸಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನ ತಿನ್ನುತ್ತಲೇ ಇರುವುದಿಲ್ಲ. ಹ್ಯಾಸ್ ಹಿ ಬೀನ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನ ತಿನ್ನುತ್ತಲೇ ಇದ್ದಾನೆಯೇ. ಹ್ಯಾಸಂಟ್ ಹಿ ಬೀನ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನ ತಿನ್ನುತ್ತಲೇ ಇರುವುದಿಲ್ಲ. ವಾಟ್ ಹ್ಯಾಸ್ ಹಿ ಬೀನ್ ಈಟಿಂಗ್, ಅವನು ಏನನ್ನು ತಿನ್ನುತ್ತಲೇ ಇದ್ದಾನೆ. ನೆಕ್ಸ್ಟ್ ಸಿ ಹ್ಯಾಸ್ ಬೀನ್ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನ ತಿನ್ನುತ್ತಲೇ ಇದ್ದಾಳೆ. ಸಿ ಹ್ಯಾಸಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನ ತಿನ್ನುತ್ತಲೇ ಇರುವುದಿಲ್ಲ. ಹ್ಯಾಸ್ ಸಿ ಬೀನ್ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನ ತಿನ್ನುತ್ತಲೇ ಇದ್ದಾಳೆ. ಹ್ಯಾಸಂಟ್ ಸಿ ಬೀನ್ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನ ತಿನ್ನುತ್ತಲೇ ಇರುವುದಿಲ್ಲ. ದೆನ್ ವಾಟ್ ಹ್ಯಾಸ್ ಸಿ ಬೀನ್ ಈಟಿಂಗ್, ಅವಳು ಏನನ್ನು ತಿನ್ನುತ್ತಲೇ ಇದ್ದಾಳೆ. ಇಟ್ ಹ್ಯಾಸ್ ಬೀನ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನ ತಿನ್ನುತ್ತಲೇ ಇದೆಯಾ. ಇಟ್ ಹ್ಯಾಸಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನ ತಿನ್ನುತ್ತಲೇ ಇರುವುದಿಲ್ಲ. ಹ್ಯಾಸ್ ಇಟ್ ಬೀನ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನ ತಿನ್ನುತ್ತಲೇ ಇದೆಯೇ. ಹ್ಯಾಸಂಟ್ ಇಟ್ ಬೀನ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನ ತಿನ್ನುತ್ತಲೇ ಇರುವುದಿಲ್ಲ. ವಾಟ್ ಹ್ಯಾಸ್ ಇಟ್ ಬೀನ್ ಈಟಿಂಗ್, ಅದು ಏನನ್ನು ತಿನ್ನುತ್ತಲೇ ಇದೆ. ರೈಟ್. ಈಗ ಫಾಸ್ಟ್ ಸಿಂಪಲ್ ಟೆನ್ಸ್. ಐ ಏಟ್ ಮ್ಯಾಂಗೋ, ನಾನು ಮಾವಿನ ತಿಂದೆನು. ಐ ಡಿಡಂಟ್ ಈಟ್ ಮ್ಯಾಂಗೋ, ನಾನು ಮಾವಿನ ತಿಂದಿಲ್ಲ. ಡಿಡ್ ಐ ಈಟ್ ಮ್ಯಾಂಗೋ, ನಾನು ಮಾವಿನ ತಿಂದ. ಡಿಡಂಟ್ ಐ ಈಟ್ ಮ್ಯಾಂಗೋ, ನಾನು ಮಾವಿನ ತಿಂದಿಲ್ಲವೇ. ವಾಟ್ ಡಿಡ್ ಐ ಈಟ್, ನಾನು ಏನನ್ನು ತಿಂದೆನು. ಯು ಏಟ್ ಮ್ಯಾಂಗೋ, ನೀವು ಮಾವಿನನ್ನು ತಿಂದ್ರಿ. ಯು ಡಿಡ್ ನಾಟ್ ಈಟ್ ಮ್ಯಾಂಗೋ, ನೀವು ಮಾವಿನನ್ನು ತಿಂದಿಲ್ಲ. ಡಿಡ್ ಯು ಈಟ್ ಮ್ಯಾಂಗೋ, ನೀವು ಮಾವಿನನ್ನು ತಿಂದ್ರಾ. ಡಿಡಂಟ್ ಯು ಈಟ್ ಮ್ಯಾಂಗೋ, ನೀವು ಮಾವಿನನ್ನು ತಿಂದಿಲ್ಲವೇ. ದೆನ್ ವಾಟ್ ಡಿಡ್ ಯು ಈಟ್, ಏನನ್ನು ತಿಂದ್ರಿ. ನೆಕ್ಸ್ಟ್ ದೇ ಏಟ್ ಮ್ಯಾಂಗೋ, ಅವರು ಮಾವಿನನ್ನು ತಿಂದರು. ದೇ ಡಿಡ್ ನಾಟ್ ಈಟ್ ಮ್ಯಾಂಗೋ, ಅವರು ಮಾವಿನನ್ನು ತಿಂದಿಲ್ಲ. ಡಿಡ್ ದೇ ಈಟ್ ಮ್ಯಾಂಗೋ, ಅವರು ಮಾವಿನನ್ನು ತಿಂದ್ರಾ. ಡಿಡಂಟ್ ದೇ ಈಟ್ ಮ್ಯಾಂಗೋ, ಅವರು ಮಾವಿನ ಹಣ್ಣು ತಿಂದಿಲ್ಲವೇ. ದೆನ್ ವಾಟ್ ಡಿಡ್ ದೇ ಈಟ್, ಅವರು ಏನನ್ನು ತಿಂದರು. ನೆಕ್ಸ್ಟ್ ವಿ ಏಟ್ ಮ್ಯಾಂಗೋ, ನಾವು ಮಾವಿನನ್ನು ತಿಂದೆವು. ವಿ ಡಿಡ್ ನಾಟ್ ಈಟ್ ಮ್ಯಾಂಗೋ, ನಾವು ಮಾವಿನನ್ನು ತಿಂದಿಲ್ಲ. ಡಿಡ್ ವಿ ಈಟ್ ಮ್ಯಾಂಗೋ, ನಾವು ಮಾವಿನನ್ನು ತಿಂದ್ವಾ. ಡಿಡಂಟ್ ವಿ ಈಟ್ ಮ್ಯಾಂಗೋ, ನಾವು ಮಾವಿನನ್ನು ತಿಂದಿಲ್ಲವೇ. ದೆನ್ ವಾಟ್ ಡಿಡ್ ವಿ ಈಟ್, ನಾವು ಏನನ್ನು ತಿಂದೆವು. ನೆಕ್ಸ್ಟ್ ಹಿ ಏಟ್ ಮ್ಯಾಂಗೋ, ಅವನು ಮಾವಿನನ್ನು ತಿಂದನು. ಹಿ ಡಿಡ್ ನಾಟ್ ಈಟ್ ಮ್ಯಾಂಗೋ, ಅವನು ಮಾವಿನನ್ನು ತಿಂದಿಲ್ಲ. ಡಿಡ್ ಹಿ ಈಟ್ ಮ್ಯಾಂಗೋ, ಅವನು ಮಾವಿನನ್ನು ತಿಂದ. ಡಿಡಂಟ್ ಹಿ ಈಟ್ ಮ್ಯಾಂಗೋ, ಅವನು ಮಾವಿನನ್ನು ತಿಂದಿಲ್ಲವೇ. ವಾಟ್ ಡಿಡ್ ಹಿ ಈಟ್, ಅವನು ಏನನ್ನು ತಿಂದನು. ನೆಕ್ಸ್ಟ್ ಸಿ ಏಟ್ ಮ್ಯಾಂಗೋ, ಅವಳು ಮಾವಿನನ್ನು ತಿಂದಳು. ಸಿ ಡಿಡ್ ನಾಟ್ ಈಟ್ ಮ್ಯಾಂಗೋ, ಅವಳು ಮಾವಿನನ್ನು ತಿಂದಿಲ್ಲ. ಡಿಡ್ ಸಿ ಈಟ್ ಮ್ಯಾಂಗೋ, ಅವಳು ಮಾವಿನನ್ನು ತಿಂದಳೆ. ಡಿಡಂಟ್ ಸಿ ಈಟ್ ಮ್ಯಾಂಗೋ, ಅವಳು ಮಾವಿನನ್ನು ತಿಂದಿಲ್ಲವೇ. ದೆನ್ ವಾಟ್ ಡಿಡ್ ಸಿ ಈಟ್, ಅವಳು ಏನನ್ನು ತಿಂದಳು. ನೆಕ್ಸ್ಟ್ ಇಟ್ ಏಟ್ ಮ್ಯಾಂಗೋ, ಅದು ಮಾವಿನನ್ನು ತಿಂದಿತು. ಇಟ್ ಡಿಡ್ ನಾಟ್ ಈಟ್ ಮ್ಯಾಂಗೋ, ಅದು ಮಾವಿನನ್ನು ತಿಂದಿಲ್ಲ. ಡಿಡ್ ಇಟ್ ಈಟ್ ಮ್ಯಾಂಗೋ, ಅದು ಮಾವಿನನ್ನು ತಿಂತ. ಡಿಡಂಟ್ ಇಟ್ ಈಟ್ ಮ್ಯಾಂಗೋ, ಅದು ಮಾವಿನನ್ನು ತಿಂದಿಲ್ಲವೇ. ದೆನ್ ವಾಟ್ ಡಿಡ್ ಇಟ್ ಈಟ್, ಅದು ಏನನ್ನು ತಿಂದಿತು. ನೆಕ್ಸ್ಟ್ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ವಾಸ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತಲೇ ಇದ್ದೆನು. ಐ ವಾಸ್ ನಾಟ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲ. ವಾಸ್ ಐ ಬೀನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತಲೇ ಇದ್ದೀನ. ವಾಸ್ ಐ ನಾಟ್ ಬೀನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ವಾಸ್ ಐ ಬೀನ್ ಈಟಿಂಗ್, ನಾನು ಏನನ್ನು ತಿನ್ನುತ್ತಲೇ ಇದ್ದೆನು. ರೈಟ್. ನೆಕ್ಸ್ಟ್ ಯು ವರ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತಲೇ ಇದ್ದಿರಿ. ಯು ವರ್ ನಾಟ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲ. ವರ್ ಯು ಈಟಿಂಗ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತಲೇ ಇದ್ರಾ. ವರ್ ಯು ನಾಟ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ವರ್ ಯು ಈಟಿಂಗ್, ನೀವೇನನ್ನು ತಿನ್ನುತ್ತಲೇ ಇದ್ರಿ. ನೆಕ್ಸ್ಟ್ ದೇ ವರ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುತ್ತಲೇ ಇದ್ದರು. ದೇ ವರ್ ನಾಟ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲ. ವರ್ ದೇ ಈಟಿಂಗ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುತ್ತಲೇ ಇದ್ರಾ. ವರ್ ದೇ ನಾಟ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ವರ್ ದೇ ಈಟಿಂಗ್, ಅವರು ಏನನ್ನು ತಿನ್ನುತ್ತಲೇ ಇದ್ದರು. ನೆಕ್ಸ್ಟ್ ವಿ ವರ್ ಈಟಿಂಗ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುತ್ತಲೇ ಇದ್ದೆವು. ವಿ ವರಂಟ್ ಈಟಿಂಗ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲ. ವರ್ ವಿ ಈಟಿಂಗ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುತ್ತಲೇ ಇದ್ರಾ. ವರಂಟ್ ವಿ ಈಟಿಂಗ್ ಮ್ಯಾಂಗೋ, ನಾವು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲವೇ. ವಾಟ್ ವರ್ ವಿ ಈಟಿಂಗ್, ನಾವು ಏನನ್ನು ತಿನ್ನುತ್ತಲೇ ಇದ್ದೆವು. ನೆಕ್ಸ್ಟ್ ಹಿ ವಾಸ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನನ್ನು ತಿನ್ನುತ್ತಲೇ ಇದ್ದನು. ಹಿ ವಾಸ್ ನಾಟ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲ. ವಾಸ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನನ್ನು ತಿನ್ನುತ್ತಲೇ ಇದ್ದನ. ವಾಸಂಟ್ ಹಿ ಈಟಿಂಗ್ ಮ್ಯಾಂಗೋ, ಅವನು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ವಾಸ್ ಹಿ ಈಟಿಂಗ್, ಅವನು ಏನನ್ನು ತಿನ್ನುತ್ತಲೇ ಇದ್ದನು. ನೆಕ್ಸ್ಟ್ ಸಿ ವಾಸ್ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನನ್ನು ತಿನ್ನುತ್ತಲೇ ಇದ್ದನು. ಸಿ ವಾಸ್ ನಾಟ್ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲ. ವಾಸ್ ಸಿ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲ. ವಾಸಂಟ್ ಸಿ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ವಾಸ್ ಸಿ ಈಟಿಂಗ್, ಅವಳು ಏನನ್ನು ತಿನ್ನುತ್ತಲೇ ಇದ್ದಳು. ಇಟ್ ವಾಸ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನನ್ನು ತಿನ್ನುತ್ತಲೇ ಇತ್ತು. ಇಟ್ ವಾಸ್ ನಾಟ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲ. ವಾಸ್ ಇಟ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನನ್ನು ತಿನ್ನುತ್ತಲೇ ಇತ್ತಲ್ಲ. ವಾಸಂಟ್ ಇಟ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನನ್ನು ತಿನ್ನುತ್ತಲೇ ಇದ್ದಿಲ್ಲವೇ. ವಾಟ್ ವಾಸ್ ಇಟ್ ಈಟಿಂಗ್, ಅದು ಏನನ್ನು ತಿನ್ನುತ್ತಲೇ ಇತ್ತು. ರೈಟ್. ಈಗ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಐ ಹ್ಯಾಡ್ ಈಟನ್ ಮ್ಯಾಂಗೋ, ನಾನು ಮಾವಿನನ್ನು ತಿಂದಿದ್ದೆನು. ಐ ಹ್ಯಾಡಂಟ್ ಈಟನ್ ಮ್ಯಾಂಗೋ, ನಾನು ಮಾವಿನನ್ನು ತಿಂದಿದ್ದಿಲ್ಲ. ಹ್ಯಾಡ್ ಐ ಈಟನ್ ಮ್ಯಾಂಗೋ, ನಾನು ಮಾವಿನನ್ನು ತಿಂದಿದ್ನ. ಹ್ಯಾಡಂಟ್ ಐ ಈಟನ್ ಮ್ಯಾಂಗೋ, ನಾನು ಮಾವಿನನ್ನು ತಿಂದಿದ್ದಿಲ್ಲವೇ. ಆ್ಯಂಡ್ ವಾಟ್ ಹ್ಯಾಡ್ ಐ ಈಟನ್, ನಾನು ಏನನ್ನು ತಿಂದಿದ್ದೆನು. ಯು ಹ್ಯಾಡ್ ಈಟನ್ ಮ್ಯಾಂಗೋ, ನೀವು ಮಾವಿನನ್ನು ತಿಂದಿದ್ರಿ. ಯು ಹ್ಯಾಡಂಟ್ ಈಟನ್ ಮ್ಯಾಂಗೋ, ನೀವು ಮಾವಿನನ್ನು ತಿಂದಿದ್ದಿಲ್ಲ. ಹ್ಯಾಡ್ ಯು ಈಟನ್ ಮ್ಯಾಂಗೋ, ನೀವು ಮಾವಿನನ್ನು ತಿಂದಿದ್ರಾ. ಹ್ಯಾಡಂಟ್ ಯು ಈಟನ್ ಮ್ಯಾಂಗೋ, ನೀವು ಮಾವಿನನ್ನು ತಿಂದಿಲ್ಲವೇ. ವಾಟ್ ಹ್ಯಾಡ್ ಯು ಈಟನ್, ನೀವು ಏನನ್ನು ತಿಂದಿದ್ರಿ. ನೆಕ್ಸ್ಟ್ ದೇ ಹ್ಯಾಡ್ ಈಟನ್ ಮ್ಯಾಂಗೋ, ಅವರು ಮಾವಿನನ್ನು ತಿಂದಿದ್ರು. ದೇ ಹ್ಯಾಡಂಟ್ ಈಟನ್ ಮ್ಯಾಂಗೋ, ಅವರು ಮಾವಿನನ್ನು ತಿಂದಿದ್ದಿಲ್ಲ. ಹ್ಯಾಡ್ ದೇ ಈಟನ್ ಮ್ಯಾಂಗೋ, ಅವರು ಮಾವಿನನ್ನು ತಿಂದಿದ್ರಾ. ಹ್ಯಾಡ್ ದೇ ನಾಟ್ ಈಟನ್ ಮ್ಯಾಂಗೋ, ಅವರು ಮಾವಿನನ್ನು ತಿಂದಿದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ದೇ ಈಟನ್, ಅವರು ಏನು ತಿಂದಿದ್ರು. ನೆಕ್ಸ್ಟ್ ವಿ ಹ್ಯಾಡ್ ಈಟನ್ ಮ್ಯಾಂಗೋ, ನಾವು ಮಾವಿನನ್ನು ತಿಂದಿದ್ದೆವು. ವಿ ಹ್ಯಾಡಂಟ್ ಈಟನ್ ಮ್ಯಾಂಗೋ, ನಾವು ಮಾವಿನನ್ನು ತಿಂದಿಲ್ಲ. ಹ್ಯಾಡ್ ವಿ ಈಟನ್ ಮ್ಯಾಂಗೋ, ನಾವು ಮಾವಿನನ್ನು ತಿಂದಿದ್ವಾ. ಹ್ಯಾಡಂಟ್ ವಿ ಈಟನ್ ಮ್ಯಾಂಗೋ, ನಾವು ಮಾವಿನನ್ನು ತಿಂದಿದ್ದಿಲ್ಲವೇ. ವಾಟ್ ಹ್ಯಾಡ್ ವಿ ಈಟನ್, ನಾವು ಏನನ್ನು ತಿಂದಿದ್ದೆವು. ನೆಕ್ಸ್ಟ್ ಹಿ ಹ್ಯಾಡ್ ಈಟನ್ ಮ್ಯಾಂಗೋ, ಅವನು ಮಾವಿನನ್ನು ತಿಂದಿದ್ದನು. ಹಿ ಹ್ಯಾಡಂಟ್ ಈಟನ್ ಮ್ಯಾಂಗೋ, ಅವನು ಮಾವಿನನ್ನು ತಿಂದಿದ್ದಿಲ್ಲ. ಹ್ಯಾಡ್ ಹಿ ಈಟನ್ ಮ್ಯಾಂಗೋ, ಅವನು ಮಾವಿನನ್ನು ತಿಂದಿದ್ನ. ಹ್ಯಾಡಂಟ್ ಹಿ ಈಟನ್ ಮ್ಯಾಂಗೋ, ಅವನು ಮಾವಿನನ್ನು ತಿಂದಿದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ಹಿ ಈಟನ್, ಅವನು ಏನನ್ನು ತಿಂದಿದ್ದನು.
ನೆಕ್ಸ್ಟ್ ಸಿ ಹ್ಯಾಡ್ ಈಟನ್ ಮ್ಯಾಂಗೋ, ಅವಳು ಮಾವಿನಣ್ಣನ್ನು ತಿಂದಿದ್ಲು. ಸಿ ಹ್ಯಾಡಂಟ್ ಈಟನ್ ಮ್ಯಾಂಗೋ, ಅವಳು ಮಾವಿನಣ್ಣನ್ನು ತಿಂದಿದ್ದಿಲ್ಲ. ಹ್ಯಾಡ್ ಸಿ ಈಟನ್ ಮ್ಯಾಂಗೋ, ಅವಳು ಮಾವಿನಣ್ಣನ್ನು ತಿಂದಿದ್ಲ. ಹ್ಯಾಡಂಟ್ ಸಿ ಈಟನ್ ಮ್ಯಾಂಗೋ, ಅವಳು ಮಾವಿನಣ್ಣನ್ನು ತಿಂದಿದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ಸಿ ಈಟನ್, ಅವಳು ಏನನ್ನು ತಿಂದಿದ್ದಳು. ಇಟ್ ಹ್ಯಾಡ್ ಈಟನ್ ಮ್ಯಾಂಗೋ, ಅದು ಮಾವಿನಣ್ಣನ್ನು ತಿಂದಿತ್ತು. ಇಟ್ ಹ್ಯಾಡಂಟ್ ಈಟನ್ ಮ್ಯಾಂಗೋ, ಅದು ಮಾವಿನಣ್ಣನ್ನು ತಿಂದಿದ್ದಿಲ್ಲ. ಹ್ಯಾಡ್ ಇಟ್ ಈಟನ್ ಮ್ಯಾಂಗೋ, ಅದು ಮಾವಿನಣ್ಣನ್ನು ತಿಂದಿತ್ತಾ. ಹ್ಯಾಡಂಟ್ ಇಟ್ ಈಟನ್ ಮ್ಯಾಂಗೋ, ಅದು ಮಾವಿನಣ್ಣನ್ನು ತಿಂದಿದ್ದಿಲ್ಲವೇ. ವಾಟ್ ಹ್ಯಾಡ್ ಇಟ್ ಈಟನ್, ಅದು ಏನನ್ನು ತಿಂದಿತ್ತು. ಓಕೆ ಫ್ರೆಂಡ್ಸ್, ಈಗ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್. ಎಸ್, ಐ ಹ್ಯಾಡ್ ಬೀನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದೇನು. ಐ ಹ್ಯಾಡಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲ. ಹ್ಯಾಡ್ ಐ ಬೀನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ನ. ಹ್ಯಾಡಂಟ್ ಐ ಬೀನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ಐ ಬೀನ್ ಈಟಿಂಗ್, ನಾನು ಏನನ್ನು ತಿನ್ನುತ್ತಲೇ ಇದ್ದೆನು. ನೆಕ್ಸ್ಟ್ ಯು ಹ್ಯಾಡ್ ಬೀನ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದೀರಿ. ಯು ಹ್ಯಾಡಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲ. ಹ್ಯಾಡ್ ಯು ಬೀನ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ರಾ. ಹ್ಯಾಡಂಟ್ ಯು ಬೀನ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ಯು ಬೀನ್ ಈಟಿಂಗ್, ನೀವು ಏನನ್ನು ತಿನ್ನುತ್ತಲೇ ಇದ್ರಿ. ನೆಕ್ಸ್ಟ್ ದೇ ಹ್ಯಾಡ್ ಬೀನ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದರು. ದೇ ಹ್ಯಾಡಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲ. ಹ್ಯಾಡ್ ದೇ ಬೀನ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ರಾ. ಹ್ಯಾಡಂಟ್ ದೇ ಬೀನ್ ಈಟಿಂಗ್ ಮ್ಯಾಂಗೋ, ಅವರು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ದೇ ಬೀನ್ ಈಟಿಂಗ್, ಅವರು ಏನನ್ನು ತಿನ್ನುತ್ತಲೇ ಇದ್ದರು. ನೆಕ್ಸ್ಟ್ ವಿ ಹ್ಯಾಡ್ ಬೀನ್ ಈಟಿಂಗ್ ಮ್ಯಾಂಗೋ, ನಾವು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದೆವು. ವಿ ಹ್ಯಾಡಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ನಾವು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲ. ಹ್ಯಾಡ್ ಯು ಬೀನ್ ಈಟಿಂಗ್ ಮ್ಯಾಂಗೋ, ನಾವು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ರಾ, ಇದ್ವೇ. ಹ್ಯಾಡಂಟ್ ವಿ ಬೀನ್ ಈಟಿಂಗ್ ಮ್ಯಾಂಗೋ, ನಾವು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ಯು ಬೀನ್ ಈಟಿಂಗ್, ನಾವು ಏನನ್ನು ತಿನ್ನುತ್ತಲೇ ಇದ್ದೆವು. ನೆಕ್ಸ್ಟ್ ಹಿ ಹ್ಯಾಡ್ ಬೀನ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದನು. ಹಿ ಹ್ಯಾಡಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲ. ಹ್ಯಾಡ್ ಯು ಬೀನ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ನ. ಹ್ಯಾಡಂಟ್ ಈ ಬೀನ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ಈ ಬೀನ್ ಈಟಿಂಗ್, ಅವನು ಏನನ್ನು ತಿನ್ನುತ್ತಲೇ ಇದ್ದನು. ನೆಕ್ಸ್ಟ್ ಸಿ ಹ್ಯಾಡ್ ಬೀನ್ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಳು. ಸಿ ಹ್ಯಾಡಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲ. ಹ್ಯಾಡ್ ಸಿ ಬೀನ್ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ಲ. ಹ್ಯಾಡಂಟ್ ಸಿ ಬೀನ್ ಈಟಿಂಗ್ ಮ್ಯಾಂಗೋ, ಅವಳು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲವೇ. ದೆನ್ ವಾಟ್ ಹ್ಯಾಡ್ ಸಿ ಬೀನ್ ಈಟಿಂಗ್, ಅವಳು ಏನನ್ನು ತಿನ್ನುತ್ತಲೇ ಇದ್ದಳು. ನೆಕ್ಸ್ಟ್ ಇಟ್ ಹ್ಯಾಡ್ ಬೀನ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನಣ್ಣನ್ನು ತಿನ್ನುತ್ತಲೇ ಇತ್ತು. ಇಟ್ ಹ್ಯಾಡಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲ. ಹ್ಯಾಡ್ ಇಟ್ ಬೀನ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನಣ್ಣನ್ನು ತಿನ್ನುತ್ತಲೇ ಇತ್ತಾ. ಹ್ಯಾಡಂಟ್ ಇಟ್ ಬೀನ್ ಈಟಿಂಗ್ ಮ್ಯಾಂಗೋ, ಅದು ಮಾವಿನಣ್ಣನ್ನು ತಿನ್ನುತ್ತಲೇ ಇದ್ದಿಲ್ಲ. ದೆನ್ ವಾಟ್ ಹ್ಯಾಡ್ ಇಟ್ ಬೀನ್ ಈಟಿಂಗ್, ಅದು ಏನನ್ನು ತಿನ್ನುತ್ತಲೇ ಇತ್ತು. ಓಕೆ ಫ್ರೆಂಡ್ಸ್, ಎಸ್. ಈಗ ನೆಕ್ಸ್ಟ್ ನೋಡಿರಿ, ಫ್ಯೂಚರಲ್ಲಿ ಫಸ್ಟ್ ಫ್ಯೂಚರ್ಸ್ ಇಂಪಾರ್ಟೆನ್ಸ್. ಐ ವಿಲ್ ಈಟ್ ಮ್ಯಾಂಗೋ, ನಾನು ಮಾವಿನಣ್ಣನ್ನು ತಿನ್ನುತ್ತೇನೆ. ಎಲ್ಲಿ ಫ್ಯೂಚರಲ್ಲಿ ಇದು. ಓಕೆ, ಐ ವೋಂಟ್ ಈಟ್ ಮ್ಯಾಂಗೋ, ನಾನು ಮಾವಿನಣ್ಣನ್ನು ತಿನ್ನುವುದಿಲ್ಲ. ಶಲ್ ಐ ಈಟ್ ಮ್ಯಾಂಗೋ, ನಾನು ಮಾವಿನಣ್ಣನ್ನು ತಿನ್ನುತ್ತೇನೆ. ಶಲಂಟ್ ಐ ಈಟ್ ಮ್ಯಾಂಗೋ, ನಾನು ಮಾವಿನಣ್ಣನ್ನು ತಿನ್ನುವುದಿಲ್ಲ. ವಾಟ್ ಶಲ್ ಐ ಈಟ್, ನಾನು ಏನನ್ನು ತಿನ್ನುತ್ತೇನೆ. ಯು ವಿಲ್ ಈಟ್ ಮ್ಯಾಂಗೋ, ನೀವು ಮಾವಿನಣ್ಣನ್ನು ತಿನ್ನುತ್ತೀರಿ. ಯು ವೋಂಟ್ ಈಟ್ ಮ್ಯಾಂಗೋ, ನೀವು ಮಾವಿನಣ್ಣನ್ನು ತಿನ್ನುವುದಿಲ್ಲ. ವಿಲ್ ಯು ಈಟ್ ಮ್ಯಾಂಗೋ, ನೀವು ಮಾವಿನಣ್ಣನ್ನು ತಿನ್ನುತ್ತೀರಾ. ವೋಂಟ್ ಯು ಈಟ್ ಮ್ಯಾಂಗೋ, ನೀವು ಮಾವಿನಣ್ಣನ್ನು ತಿನ್ನುವುದಿಲ್ಲ. ದೆನ್ ವಾಟ್ ವಿಲ್ ಯು ಈಟ್, ನೀವು ಏನನ್ನು ತಿನ್ನುತ್ತೀರಿ. ದೇ ವಿಲ್ ಈಟ್ ಮ್ಯಾಂಗೋ, ಅವರು ಮಾವಿನಣ್ಣನ್ನು ತಿನ್ನುತ್ತಾರೆ. ದೇ ವೋಂಟ್ ಈಟ್ ಮ್ಯಾಂಗೋ, ಅವರು ಮಾವಿನಣ್ಣನ್ನು ತಿನ್ನುವುದಿಲ್ಲ. ವಿಲ್ ದೇ ಈಟ್ ಮ್ಯಾಂಗೋ, ಅವರು ಮಾವಿನಣ್ಣನ್ನು ತಿನ್ನುತ್ತಾರೆಯೇ. ವೋಂಟ್ ದೇ ಈಟ್ ಮ್ಯಾಂಗೋ, ಅವರು ಮಾವಿನಣ್ಣನ್ನು ತಿನ್ನುವುದಿಲ್ಲ. ವಾಟ್ ವಿಲ್ ದೇ ಈಟ್, ಅವರು ಏನನ್ನು ತಿನ್ನುತ್ತಾರೆ. ವಿ ವಿಲ್ ಈಟ್ ಮ್ಯಾಂಗೋ, ನಾವು ಮಾವಿನಣ್ಣನ್ನು ತಿನ್ನುತ್ತೇವೆ. ವಿ ವೋಂಟ್ ಈಟ್ ಮ್ಯಾಂಗೋ, ನಾವು ಮಾವಿನಣ್ಣನ್ನು ತಿನ್ನುವುದಿಲ್ಲ. ಶಾಲ್ ವಿ ಈಟ್ ಮ್ಯಾಂಗೋ, ನಾವು ಮಾವಿನಣ್ಣನ್ನು ತಿನ್ನುತ್ತೇವೆಯೇ. ಶಾಲ್ ವಿ ನಾಟ್ ಈಟ್ ಮ್ಯಾಂಗೋ, ನಾವು ಮಾವಿನಣ್ಣನ್ನು ತಿನ್ನುವುದಿಲ್ಲ. ದೆನ್ ವಾಟ್ ಶಾಲ್ ವಿ ಈಟ್, ನಾವು ಏನನ್ನು ತಿನ್ನುತ್ತೇವೆ. ನೆಕ್ಸ್ಟ್ ಹಿ ವಿಲ್ ಈಟ್ ಮ್ಯಾಂಗೋ, ಅವನು ಮಾವಿನಣ್ಣನ್ನು ತಿನ್ನುತ್ತಾನೆ. ಹಿ ವೋಂಟ್ ಈಟ್ ಮ್ಯಾಂಗೋ, ಅವನು ಮಾವಿನಣ್ಣನ್ನು ತಿನ್ನುವುದಿಲ್ಲ. ವಿಲ್ ಹಿ ಈಟ್ ಮ್ಯಾಂಗೋ, ಅವನು ಮಾವಿನಣ್ಣನ್ನು ತಿನ್ನುತ್ತಾನೆಯೇ. ವೋಂಟ್ ಹಿ ಈಟ್ ಮ್ಯಾಂಗೋ, ಅವನು ಮಾವಿನಣ್ಣನ್ನು ತಿನ್ನುವುದಿಲ್ಲ. ವಾಟ್ ವಿಲ್ ಹಿ ಈಟ್, ಅವನು ಏನನ್ನು ತಿನ್ನುತ್ತಾನೆ. ನೆಕ್ಸ್ಟ್ ಸಿ ವಿಲ್ ಈಟ್ ಮ್ಯಾಂಗೋ, ಅವಳು ಮಾವಿನಣ್ಣನ್ನು ತಿನ್ನುತ್ತಾಳೆ. ಸಿ ವೋಂಟ್ ಈಟ್ ಮ್ಯಾಂಗೋ, ಅವಳು ಮಾವಿನಣ್ಣನ್ನು ತಿನ್ನುವುದಿಲ್ಲ. ವಿಲ್ ಸಿ ಈಟ್ ಮ್ಯಾಂಗೋ, ಅವಳು ಮಾವಿನಣ್ಣನ್ನು ತಿನ್ನುತ್ತಾಳೆಯೇ. ವೋಂಟ್ ಸಿ ಈಟ್ ಮ್ಯಾಂಗೋ, ಅವಳು ಮಾವಿನಣ್ಣನ್ನು ತಿನ್ನುವುದಿಲ್ಲವೇ. ದೆನ್ ವಾಟ್ ವಿಲ್ ಸಿ ಈಟ್, ಅವಳು ಏನನ್ನು ತಿನ್ನುತ್ತಾಳೆ. ನೆಕ್ಸ್ಟ್ ಇಟ್ ವಿಲ್ ಈಟ್ ಮ್ಯಾಂಗೋ, ಅದು ಮಾವಿನಣ್ಣನ್ನು ತಿನ್ನುತ್ತದೆ. ಇಟ್ ವೋಂಟ್ ಈಟ್ ಮ್ಯಾಂಗೋ, ಅದು ಮಾವಿನಣ್ಣನ್ನು ತಿನ್ನುವುದಿಲ್ಲ. ವಿಲ್ ಇಟ್ ಈಟ್ ಮ್ಯಾಂಗೋ, ಅದು ಮಾವಿನಣ್ಣನ್ನು ತಿನ್ನುತ್ತದೆ. ವೋಂಟ್ ಇಟ್ ಈಟ್ ಮ್ಯಾಂಗೋ, ಅದು ಮಾವಿನಣ್ಣನ್ನು ತಿನ್ನುವುದಿಲ್ಲ. ವಾಟ್ ವಿಲ್ ಈಟ್, ಅದು ಏನನ್ನು ತಿನ್ನುತ್ತದೆ. ರೈಟ್. ಈಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಐ ವಿಲ್ ಬಿ ಈಟಿಂಗ್ ಮ್ಯಾಂಗೋ, ನಾನು ಮಾವಿನಣ್ಣನ್ನು ತಿನ್ನುತ್ತಲೇ ಇರುತ್ತೇನೆ. ನಾನು ಮಾವಿನಣ್ಣನ್ನು ತಿನ್ನುತ್ತಿರುತ್ತೇನೆ. ಐ ವೋಂಟ್ ಬಿ ಈಟಿಂಗ್ ಮ್ಯಾಂಗೋ, ನಾನು ಮಾವಿನಣ್ಣನ್ನು ತಿನ್ನುತ್ತಿರುವುದಿಲ್ಲ. ಶಲ್ ಐ ಬಿ ಈಟಿಂಗ್ ಮ್ಯಾಂಗೋ, ನಾನು ಮಾವಿನಣ್ಣನ್ನು ತಿನ್ನುತ್ತಿರುತ್ತೇನೆಯೇ. ಶಲ್ ಐ ನಾಟ್ ಬಿ ಈಟಿಂಗ್ ಮ್ಯಾಂಗೋ, ನಾನು ಮಾವಿನಣ್ಣನ್ನು ತಿನ್ನುತ್ತಿರುವುದಿಲ್ಲವೇ. ದೆನ್ ವಾಟ್ ಶಲ್ ಐ ಬಿ ಈಟಿಂಗ್, ನಾನು ಏನನ್ನು ತಿನ್ನುತ್ತಿರುತ್ತೇನೆ. ನೆಕ್ಸ್ಟ್ ಯು ವಿಲ್ ಬಿ ಈಟಿಂಗ್ ಮ್ಯಾಂಗೋ, ನೀವು ಮಾವಿನಣ್ಣನ್ನು ತಿನ್ನುತ್ತಿರುತ್ತೀರಿ. ಯು ವೋಂಟ್ ಬಿ ಈಟಿಂಗ್ ಮ್ಯಾಂಗೋ, ನೀವು ಮಾವಿನಣ್ಣನ್ನು ತಿನ್ನುತ್ತಿರುವುದಿಲ್ಲ. ವಿಲ್ ಯು ಬಿ ಈಟಿಂಗ್ ಮ್ಯಾಂಗೋ, ನೀವು ಮಾವಿನಣ್ಣನ್ನು ತಿನ್ನುತ್ತಿರ್ತೀರಾ. ವೋಂಟ್ ಯು ಬಿ ಈಟಿಂಗ್ ಮ್ಯಾಂಗೋ, ನೀವು ಮಾವಿನಣ್ಣನ್ನು ತಿನ್ನುತ್ತಿರುವುದಿಲ್ಲವೇ. ದೆನ್ ವಾಟ್ ವಿಲ್ ಯು ಬಿ ಈಟಿಂಗ್, ನೀವು ಏನನ್ನು ತಿನ್ನುತ್ತಿರುತ್ತೀರಿ. ನೆಕ್ಸ್ಟ್ ದೇ ವಿಲ್ ಬಿ ಈಟಿಂಗ್ ಮ್ಯಾಂಗೋ, ಅವರು ಮಾವಿನಣ್ಣನ್ನು ತಿನ್ನುತ್ತಿರುತ್ತಾರೆ. ದೇ ವೋಂಟ್ ಬಿ ಈಟಿಂಗ್ ಮ್ಯಾಂಗೋ, ಅವರು ಮಾವಿನಣ್ಣನ್ನು ತಿನ್ನುತ್ತಿರುವುದಿಲ್ಲ. ವಿಲ್ ದೇ ಬಿ ಈಟಿಂಗ್ ಮ್ಯಾಂಗೋ, ಅವರು ಮಾವಿನಣ್ಣನ್ನು ತಿನ್ನುತ್ತಿರುತ್ತಾರೆಯೇ. ವೋಂಟ್ ದೇ ಬಿ ಈಟಿಂಗ್ ಮ್ಯಾಂಗೋ, ಅವರು ಮಾವಿನಣ್ಣನ್ನು ತಿನ್ನುತ್ತಿರುವುದಿಲ್ಲವೇ. ವಾಟ್ ವಿಲ್ ದೇ ಬಿ ಈಟಿಂಗ್, ಅವರು ಏನನ್ನು ತಿನ್ನುತ್ತಿರುತ್ತಾರೆ. ನೆಕ್ಸ್ಟ್ ವಿ ವಿಲ್ ಬಿ ಈಟಿಂಗ್ ಮ್ಯಾಂಗೋ, ನಾವು ಮಾವಿನಣ್ಣನ್ನು ತಿನ್ನುತ್ತಿರುತ್ತೇವೆ. ವಿ ವೋಂಟ್ ಬಿ ಈಟಿಂಗ್ ಮ್ಯಾಂಗೋ, ನಾವು ಮಾವಿನಣ್ಣನ್ನು ತಿನ್ನುತ್ತಿರುವುದಿಲ್ಲ. ಶಾಲ್ ಯು ಬಿ ಈಟಿಂಗ್ ಮ್ಯಾಂಗೋ, ನಾವು ಮಾವಿನಣ್ಣನ್ನು ತಿನ್ನುತ್ತಿರುತ್ತೇವೆಯೇ.
shall we not be eating mango? ನಾವು ಮಾವಿನ ಹಣ್ಣು ತಿನ್ನುತ್ತಿರುವುದಿಲ್ಲವೇ? then what shall we be eating? next, he will be eating mango. ಅವನು ಮಾವಿನ ಹಣ್ಣು ತಿನ್ನುತ್ತಿರುತ್ತಾನೆ. he won't be eating mango. ಅವನು ಮಾವಿನ ಹಣ್ಣು ತಿನ್ನುತ್ತಿರುವುದಿಲ್ಲ. will he be eating mango? ಅವನು ಮಾವಿನ ಹಣ್ಣು ತಿನ್ನುತ್ತಿರುತ್ತಾನೆಯೇ? won't he be eating mango? ಅವನು ಮಾವಿನ ಹಣ್ಣು ತಿನ್ನುತ್ತಿರುವುದಿಲ್ಲ. what will he be eating? ಅವನು ಏನನ್ನು ತಿನ್ನುತ್ತಿರುತ್ತಾನೆ. next, she will be eating mango. ಅವಳು ಮಾವಿನ ಹಣ್ಣು ತಿನ್ನುತ್ತಿರುತ್ತಾಳೆ. she won't be eating mango. ಅವಳು ಮಾವಿನ ಹಣ್ಣು ತಿನ್ನುತ್ತಿರುವುದಿಲ್ಲ. will she be eating mango? ಅವಳು ಮಾವಿನ ಹಣ್ಣು ತಿನ್ನುತ್ತಿರ್ತಾಳ. won't she be eating mango? ಅವಳು ಮಾವಿನ ಹಣ್ಣು ತಿನ್ನುತ್ತಿರುವುದಿಲ್ಲವೇ? and what will she be eating? ಅವಳು ಏನನ್ನು ತಿನ್ನುತ್ತಿರುತ್ತಾಳೆ. ರೈಟ್. ಈಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನೋಡಿ. ಐ ವಿಲ್ ಹ್ಯಾವ್ ಈಟನ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿಂದಿರುತ್ತೇನೆ. ಎಲ್ಲಿ? ಫ್ಯೂಚರಲ್ಲಿ. ಐ ವೋಂಟ್ ಹ್ಯಾವ್ ಈಟನ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿಂದಿರುವುದಿಲ್ಲ. ಶಲ್ ಐ ಹ್ಯಾವ್ ಈಟನ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿಂದಿರುತ್ತೇನೆಯೇ? ಶಲ್ ಐ ಹ್ಯಾವ್ ನಾಟ್ ಈಟನ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿಂದಿರುವುದಿಲ್ಲವೇ? ದೆನ್ ವಾಟ್ ಶಲ್ ಐ ಹ್ಯಾವ್ ಈಟನ್? ನಾನು ಏನನ್ನು ತಿಂದಿರುತ್ತೇನೆ. ನೆಕ್ಸ್ಟ್, ಯು ವಿಲ್ ಹ್ಯಾವ್ ಈಟನ್ ಮ್ಯಾಂಗೋ. ನೀವು ಮಾವಿನ ಹಣ್ಣು ತಿಂದಿರುತ್ತೀರಿ. ಯು ವೋಂಟ್ ಹ್ಯಾವ್ ಈಟನ್ ಮ್ಯಾಂಗೋ. ನೀವು ಮಾವಿನ ಹಣ್ಣು ತಿಂದಿರುವುದಿಲ್ಲ. ವಿಲ್ ಯು ಹ್ಯಾವ್ ಈಟನ್ ಮ್ಯಾಂಗೋ? ನೀವು ಮಾವಿನ ಹಣ್ಣು ತಿಂದಿರುತ್ತೀರಾ? ವೋಂಟ್ ಯು ಹ್ಯಾವ್ ಈಟನ್ ಮ್ಯಾಂಗೋ. ನೀವು ಮಾವಿನ ಹಣ್ಣು ತಿಂದಿರುವುದಿಲ್ಲ. ದೆನ್ ವಾಟ್ ವಿಲ್ ಯು ಹ್ಯಾವ್ ಈಟನ್? ನೀವು ಏನನ್ನು ತಿಂದಿರುತ್ತೀರಿ. ನೆಕ್ಸ್ಟ್, ವಿ ವಿಲ್ ಹ್ಯಾವ್ ಈಟನ್ ಮ್ಯಾಂಗೋ. ನಾವು ಮಾವಿನ ಹಣ್ಣು ತಿಂದಿರುತ್ತೇವೆ. ವಿ ವೋಂಟ್ ಹ್ಯಾವ್ ಈಟನ್ ಮ್ಯಾಂಗೋ. ನಾವು ಮಾವಿನ ಹಣ್ಣು ತಿಂದಿರುವುದಿಲ್ಲ. ಶಾಲ್ ವಿ ಹ್ಯಾವ್ ಈಟನ್ ಮ್ಯಾಂಗೋ. ನಾವು ಮಾವಿನ ಹಣ್ಣು ತಿಂದಿರುತ್ತೇವೆಯೇ? ಶಾಲ್ ವಿ ನಾಟ್ ಹ್ಯಾವ್ ಈಟನ್ ಮ್ಯಾಂಗೋ. ನಾವು ಮಾವಿನ ಹಣ್ಣು ತಿಂದಿರುವುದಿಲ್ಲ. ದೆನ್ ವಾಟ್ ಶಾಲ್ ವಿ ಹ್ಯಾವ್ ಈಟನ್? ನಾವು ಏನನ್ನು ತಿಂದಿರುತ್ತೇವೆ. ನೆಕ್ಸ್ಟ್, ದೇ ವಿಲ್ ಹ್ಯಾವ್ ಈಟನ್ ಮ್ಯಾಂಗೋ. ಅವರು ಮಾವಿನ ಹಣ್ಣು ತಿಂದಿರುತ್ತಾರೆ. ದೇ ವೋಂಟ್ ಹ್ಯಾವ್ ಈಟನ್ ಮ್ಯಾಂಗೋ. ಅವರು ಮಾವಿನ ಹಣ್ಣು ತಿಂದಿರುವುದಿಲ್ಲ. ವಿಲ್ ದೇ ಹ್ಯಾವ್ ಈಟನ್ ಮ್ಯಾಂಗೋ. ಅವರು ಮಾವಿನ ಹಣ್ಣು ತಿಂದಿರುತ್ತಾರಾ? ವೋಂಟ್ ದೇ ಹ್ಯಾವ್ ಈಟನ್ ಮ್ಯಾಂಗೋ. ಅವರು ಮಾವಿನ ಹಣ್ಣು ತಿಂದಿರುವುದಿಲ್ಲದೆ. ದೆನ್ ವಾಟ್ ವಿಲ್ ದೇ ಹ್ಯಾವ್ ಈಟನ್? ಅವರು ಏನನ್ನು ತಿಂದಿರುತ್ತಾರೆ. ನೆಕ್ಸ್ಟ್, ಹಿ ವಿಲ್ ಹ್ಯಾವ್ ಈಟನ್ ಮ್ಯಾಂಗೋ. ಅವನು ಮಾವಿನ ಹಣ್ಣು ತಿಂದಿರುತ್ತಾನೆ. ಹಿ ವೋಂಟ್ ಹ್ಯಾವ್ ಈಟನ್ ಮ್ಯಾಂಗೋ. ಅವನು ಮಾವಿನ ಹಣ್ಣು ತಿಂದಿರುವುದಿಲ್ಲ. ವಿಲ್ ಹಿ ಹ್ಯಾವ್ ಈಟನ್ ಮ್ಯಾಂಗೋ. ಅವನು ಮಾವಿನ ಹಣ್ಣು ತಿಂದಿರುತ್ತಾನೆಯೇ? won't he have eaten mango? ಅವನು ಮಾವಿನ ಹಣ್ಣು ತಿಂದಿರುವುದಿಲ್ಲ. ವಾಟ್ ವಿಲ್ ಹಿ ಹ್ಯಾವ್ ಈಟನ್? ನೆಕ್ಸ್ಟ್, ಸಿ ವಿಲ್ ಹ್ಯಾವ್ ಈಟನ್ ಮ್ಯಾಂಗೋ. ಅವಳು ಮಾವಿನ ಹಣ್ಣು ತಿಂದಿರುತ್ತಾಳೆ. ಸಿ ವೋಂಟ್ ಹ್ಯಾವ್ ಈಟನ್ ಮ್ಯಾಂಗೋ. ಅವಳು ಮಾವಿನ ಹಣ್ಣು ತಿಂದಿರುವುದಿಲ್ಲ. ವಿಲ್ ಸಿ ಹ್ಯಾವ್ ಈಟನ್ ಮ್ಯಾಂಗೋ. ಅವಳು ಮಾವಿನ ಹಣ್ಣು ತಿಂದಿರುತ್ತಾಳೆಯೇ? won't ಸಿ ಹ್ಯಾವ್ ಈಟನ್ ಮ್ಯಾಂಗೋ. ಅವಳು ಮಾವಿನ ಹಣ್ಣು ತಿಂದಿರುವುದಿಲ್ಲ. ದೆನ್ ವಾಟ್ ವಿಲ್ ಸಿ ಹ್ಯಾವ್ ಈಟನ್? ಅವಳು ಏನನ್ನು ತಿಂದಿರುತ್ತಾಳೆ. ರೈಟ್. ಇಟ್ ವಿಲ್ ಹ್ಯಾವ್ ಈಟನ್ ಮ್ಯಾಂಗೋ. ಅದು ಮಾವಿನ ಹಣ್ಣು ತಿಂದಿರುತ್ತದೆ. ಇಟ್ ವೋಂಟ್ ಹ್ಯಾವ್ ಈಟನ್ ಮ್ಯಾಂಗೋ. ಅದು ಮಾವಿನ ಹಣ್ಣು ತಿಂದಿರುವುದಿಲ್ಲ. ವಿಲ್ ಇಟ್ ಹ್ಯಾವ್ ಈಟನ್ ಮ್ಯಾಂಗೋ. ಅದು ಮಾವಿನ ಹಣ್ಣು ತಿಂದಿರುತ್ತದೆ. won't ಇಟ್ ಹ್ಯಾವ್ ಈಟನ್ ಮ್ಯಾಂಗೋ. ಅದು ಮಾವಿನ ಹಣ್ಣು ತಿಂದಿರುವುದಿಲ್ಲ. ವಾಟ್ ವಿಲ್ ಇಟ್ ಹ್ಯಾವ್ ಈಟನ್? ಅದು ಏನನ್ನು ತಿಂದಿರುತ್ತದೆ. ನೆಕ್ಸ್ಟ್, ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್. ಐ ವಿಲ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿನ್ನುತ್ತಲೇ ಇರುತ್ತೇನೆ. ಐ ವೋಂಟ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲ. ಶಲ್ ಐ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿನ್ನುತ್ತಲೇ ಇರುತ್ತೇನೆಯೇ? ಶಲ್ ಐ ನಾಟ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲ. ದೆನ್ ವಾಟ್ ಶಲ್ ಐ ಹ್ಯಾವ್ ಬೀನ್ ಈಟಿಂಗ್? ನಾನು ಏನನ್ನು ತಿನ್ನುತ್ತಲೇ ಇರುತ್ತೇನೆ. ಯು ವಿಲ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ನೀವು ಮಾವಿನ ಹಣ್ಣು ತಿನ್ನುತ್ತಲೇ ಇರುತ್ತೀರಿ. ಯು ವೋಂಟ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ನೀವು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲ. ವಿಲ್ ಯು ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ನೀವು ಮಾವಿನ ಹಣ್ಣು ತಿನ್ನುತ್ತಲೇ ಇರುತ್ತೀರಾ? won't you have been eating mango? ನೀವು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲ. ವಾಟ್ ವಿಲ್ ಯು ಹ್ಯಾವ್ ಬೀನ್ ಈಟಿಂಗ್? ನೀವು ಏನನ್ನು ತಿನ್ನುತ್ತಲೇ ಇರುತ್ತೀರಿ. ನೆಕ್ಸ್ಟ್, ದೇ ವಿಲ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ಅವರು ಮಾವಿನ ಹಣ್ಣು ತಿನ್ನುತ್ತಲೇ ಇರುತ್ತಾರೆ. ದೇ ವೋಂಟ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ಅವರು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲ. ವಿಲ್ ದೇ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ಅವರು ಮಾವಿನ ಹಣ್ಣು ತಿನ್ನುತ್ತಲೇ ಇರುತ್ತಾರೆ. won't they have been eating mango? ಅವರು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲ. ವಾಟ್ ವಿಲ್ ದೇ ಹ್ಯಾವ್ ಬೀನ್ ಈಟಿಂಗ್? ಅವರು ಏನನ್ನು ತಿನ್ನುತ್ತಲೇ ಇರುತ್ತಾರೆ. ವಿ ವಿಲ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ನಾವು ಮಾವಿನ ಹಣ್ಣು ತಿನ್ನುತ್ತಲೇ ಇರುತ್ತೇವೆ. ವಿ ವೋಂಟ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ನಾವು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲ. ಶಾಲ್ ವಿ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ನಾವು ಮಾವಿನ ಹಣ್ಣು ತಿನ್ನುತ್ತಲೇ ಇರುತ್ತೇವೆ. ಶಾಲ್ ವಿ ನಾಟ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ನಾವು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲವೇ? ದೆನ್ ವಾಟ್ ಶಾಲ್ ವಿ ಹ್ಯಾವ್ ಈಟಿಂಗ್? ವಾಟ್ ಶಾಲ್ ವಿ ಹ್ಯಾವ್ ಬೀನ್ ಈಟಿಂಗ್? ನಾವು ಏನನ್ನು ತಿನ್ನುತ್ತಲೇ ಇರುತ್ತೇವೆ. ನೆಕ್ಸ್ಟ್, ಹಿ ವಿಲ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ಅವನು ಮಾವಿನ ಹಣ್ಣು ತಿನ್ನುತ್ತಲೇ ಇರುತ್ತಾನೆ. ಹಿ ವೋಂಟ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ಅವನು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲ. ವಿಲ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ಅವನು ಮಾವಿನ ಹಣ್ಣು ತಿನ್ನುತ್ತಲೇ ಇರುತ್ತಾನೆ. won't he have been eating mango? ಅವನು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲ. ವಾಟ್ ವಿಲ್ ಹ್ಯಾವ್ ಬೀನ್ ಈಟಿಂಗ್? ನೆಕ್ಸ್ಟ್, ಸಿ ವಿಲ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ಅವಳು ಮಾವಿನ ಹಣ್ಣು ತಿನ್ನುತ್ತಲೇ ಇರ್ತಾಳೆ. ಸಿ ವೋಂಟ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋಸ್. ಅವಳು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲ. ವಿಲ್ ಸಿ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ಅವಳು ಮಾವಿನ ಹಣ್ಣು ತಿನ್ನುತ್ತಲೇ ಇರುತ್ತಾಳೆ. won't she have been eating mango? ಅವಳು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲ. ವಾಟ್ ವಿಲ್ ಸಿ ಹ್ಯಾವ್ ಬೀನ್ ಈಟಿಂಗ್? ರೈಟ್. ಇಟ್ ವಿಲ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ಅದು ಮಾವಿನ ಹಣ್ಣು ತಿನ್ನುತ್ತಲೇ ಇರುತ್ತದೆ. ಯು ವೋಂಟ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ಅದು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲ. ವಿಲ್ ಇಟ್ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ. ಅದು ಮಾವಿನ ಹಣ್ಣು ತಿನ್ನುತ್ತಲೇ ಇರುತ್ತದೆ. won't it have been eating mango? ಅದು ಮಾವಿನ ಹಣ್ಣು ತಿನ್ನುತ್ತಲೇ ಇರುವುದಿಲ್ಲ. ವಾಟ್ ವಿಲ್ ಇಟ್ ಹ್ಯಾವ್ ಬೀನ್ ಈಟಿಂಗ್? ರೈಟ್. ಸೊ ಈ ರೀತಿ ನೀವೀಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಿಂದ ಹಿಡಿದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ತನಕ ಒಂದು ಸೆಂಟೆನ್ಸನ್ನು ತೊಗೊಂಡು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ರೈಟ್. ಒಂದು ಸತಿ ಕನ್ನಡ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಒಂದು ಸತಿ ಇಂಗ್ಲೀಷಲ್ಲಿ ಅಷ್ಟೇ ಮಾಡಬೇಕು. ರೈಟ್. ಈಗ ಇಂಗ್ಲೀಷಲ್ಲಿ ಅಷ್ಟೇ ಹೆಂಗೆ ಮಾಡಬೇಕು ನೋಡಿ. ಓಕೆ. ಅದೇ ಐ ಈಟ್ ಮ್ಯಾಂಗೋ. I eat mango. I don't eat mango. Do I eat mango? Don't I eat mango? What do I eat? You eat mango. You don't eat mango. Do you eat mango? Don't you eat mango? What do you eat? They eat mango. They don't eat mango. Do they eat mango? Don't they eat mango? What do they eat? We eat mango. We don't eat mango. Do we eat mango? Don't we eat mango? What do we eat? He eats mango. He doesn't eat mango. Does he eat mango? Doesn't he eat mango? What does he eat? She eats mango. She doesn't eat mango. Does he eat mango? Doesn't she eat mango? What does he eat? It eats mango. It doesn't eat mango. Does it eat mango? Doesn't it eat mango? What does it eat? Present simple. Present continuous tense. I am eating mango. I am not eating mango. Am I eating mango? Am I not eating mango? What am I eating? You are eating mango. You are not eating mango. Are you eating mango? Aren't you eating mango? What are we eating? They are eating mango. They are not eating mango. Are they eating mango? Aren't they eating mango? What are they eating? We are eating mango. We are not eating mango. Are we eating mango? Aren't we eating mango? What are we eating?
They are eating mango, they are not eating mango. Are they eating mango, aren't they eating mango? What are they eating? We are eating mango, we are not eating mango. Are we eating mango, aren't we eating mango? What are we eating? He is eating mango, he is not eating mango. Is he eating mango, isn't he eating mango? What is he eating? She is eating mango, she isn't eating mango. She isn't eating mango. Is he eating mango, isn't she eating mango? What is he eating? It is eating mango, it is not eating mango. Is it eating mango, isn't it eating mango? What is it eating, right? Present perfect tense. I have eaten mango, I haven't eaten mango. Have I eaten mango, haven't I eaten mango? What have I eaten? You have eaten mango, you haven't eaten mango. Have you eaten mango, haven't you eaten mango? What have you eaten? They have eaten mango, they haven't eaten mango. Have they eaten mango, haven't they eaten mango? What have they eaten? We have eaten mango, we haven't eaten mango. Have we eaten mango, haven't we eaten mango? What have we eaten? He has eaten mango, he hasn't eaten mango. Has he eaten mango, hasn't he eaten mango? What has he eaten? She has eaten mango, she hasn't eaten. She hasn't eaten mango. Has she eaten mango, hasn't she eaten mango? What has she eaten? It has eaten mango, it hasn't eaten mango. Has it eaten mango, hasn't it eaten mango? What is it eaten, right? Present perfect continuations. I have been eating mango, I haven't been eating mango. Have I been eating mango, haven't I been eating mango? What have I been eating? You have been eating mango, you haven't been eating mango. Have you been eating mango, haven't you been eating mango? What have you been eating? They have been eating mango, they haven't been eating mango. Have they been eating mango, haven't they been eating mango? What have they been eating? We have been eating mango, we haven't been eating mango. Have you been eating mango, haven't you been eating mango? What have you been eating? He has been eating mango, he hasn't been eating mango. Has he been eating mango, hasn't he been eating mango? What has he been eating? She has been eating mango, she hasn't been eating mango. Has she eating mango, hasn't she been eating mango? What has she been eating? It has been eating mango, it hasn't been eating mango. Has it been eating mango, hasn't it been eating mango? What has it been eating, right? Now fast tense, fast simple tense now, right? I ate mango, I didn't eat mango. Did I eat mango, didn't I eat mango? What did I eat? You ate mango, you didn't eat mango. Did you eat mango, didn't you eat mango? What did you eat? They ate mango, they didn't eat mango. Did they eat mango, didn't they eat mango? What did they eat? We ate mango, we didn't eat mango. Did we eat mango, didn't we eat mango? What did we eat? He ate mango, he didn't eat mango. Did he eat mango, didn't he eat mango? What did he eat? She ate mango, she didn't eat mango. Did she eat mango, didn't she eat mango? What did she eat? It ate mango, it didn't eat mango. Did it eat mango, didn't it eat mango? What did it eat? All right, next fast continuous. I was eating mango, I was not eating mango. Was I eating mango, wasn't I eating mango? What was I eating? You were eating mango, you were not eating mango. Were you eating mango, weren't we eating mango? What were you eating? They were eating mango, they were not eating mango. Were they eating mango, weren't they eating mango? What were they eating? We were eating mango, we weren't eating mango. Are we eating mango, weren't we eating mango? What were we eating? He was eating mango, he was not eating mango. Was he eating mango, wasn't he eating mango? What was he eating? She was eating mango, she was not eating mango. Was he eating mango, wasn't she eating mango? What was he eating? It was eating mango, it was not eating mango. Was it eat mango? Was it eating mango, wasn't it eating mango? What was it eating? Fast perfect tense. I had eaten mango, I hadn't eaten mango. Had I eaten mango, hadn't I eaten mango? What had I eaten? You had eaten mango, you hadn't eaten mango. Had you eaten mango, hadn't you eaten mango? What had you eaten? They had eaten mango, they hadn't eaten mango. Had they eaten mango, hadn't they eaten mango? What had they eaten? We had eaten mango, we hadn't eaten mango. Had we eaten mango, hadn't we eaten mango? What had we eaten? He had been eating mango, sorry, he had eaten mango, he hadn't eaten mango. Had he eaten mango, hadn't he eaten mango? What had he eaten? She had eaten mango, she hadn't eaten mango. Had she eaten mango, hadn't she eaten mango? What had she eaten? It had eaten mango, it hadn't eaten mango. Had it eaten mango, hadn't it eaten mango? What had it eaten? Next present perfect continuous tense. I had been eating mango, I hadn't been eating mango. Had I been eating mango, hadn't I been eating mango? What had I been eating? You had been eating mango, he hadn't been eating mango. Had you been eating mango, hadn't you been eating mango? What had you been eating? They had been eating mango, they hadn't been eating mango. Had they been eating mango, hadn't they been eating mango? What had they been eating? We had been eating mango, we hadn't been eating mango. Had we been eating mango, hadn't we been eating mango? What had you been eating? He had been eating mango, he hadn't been eating mango. Had he been eating mango, hadn't he been eating mango? What had we been eating? She had been eating mango, she hadn't been eating mango. Had she been eating mango, hadn't she been eating mango? What had she been eating? It had been eating mango, it hadn't been eating mango. Had it been eating mango, hadn't it been eating mango? What had it been eating, right? ಈಗ ಫ್ಯೂಚರಲ್ಲಿ ಫ್ಯೂಚರ್ ಸಿಂಪಲ್ ಟೆನ್ಸ್ ಇಂದ I will eat mango, I won't eat mango. Shall I eat mango, shalln't I eat mango? What shall I eat? You will eat mango, you won't eat mango. Will you eat mango, won't you eat mango? What will you eat? They will eat mango, they won't eat mango. Will they eat mango, won't they eat mango? What will they eat? We will eat mango, we won't eat mango. Shall we eat mango, shalln't we eat mango? What shall we eat? He will eat mango, he won't eat mango. Will he eat mango, won't he eat mango? What will he eat? Next, she will eat mango, she won't eat mango. Will she eat mango, won't she eat mango? What will she eat? Next, it will eat mango, it won't eat mango. Will it eat mango, won't it eat mango? What will it eat, right? If future continuous tense, I will be eating mango, I won't be eating mango. Shall I be eating mango, shalln't I be eating mango? What shall I be eating? You will be eating mango, you won't be eating mango. Will you be eating mango, won't you be eating mango? What will you be eating? They will be eating mango, they won't be eating mango.
Will they be eating mango? Won't they be eating mango? What will they be eating? We will be eating mango. We won't be eating mango. Shall we be eating mango? Shall we not be eating mango? What shall we be eating? He will be eating mango. He won't be eating mango. Will he be eating mango? Won't he be eating mango? What will he be eating? She will be eating mango. She won't be eating mango. Will she be eating mango? Won't she be eating mango? What will she be eating? It will be eating mango. It won't be eating mango. Will it be eating mango? Won't it be eating mango? What will it be eating? Right? ಈಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಐ ವಿಲ್ ಹ್ಯಾವ್ ಇಟನ್ ಮ್ಯಾಂಗೋ. ಐ ವೋಂಟ್ ಹ್ಯಾವ್ ಇಟನ್ ಮ್ಯಾಂಗೋ. ಶಾಲ್ ಐ ಹ್ಯಾವ್ ಇಟನ್ ಮ್ಯಾಂಗೋ? ಶಾಲೆಂಟ್ ಐ ಹ್ಯಾವ್ ಇಟನ್ ಮ್ಯಾಂಗೋ? ವಾಟ್ ಶಾಲ್ ಐ ಹ್ಯಾವ್ ಇಟನ್? ಯು ವಿಲ್ ಹ್ಯಾವ್ ಇಟನ್ ಮ್ಯಾಂಗೋ. ಯು ವೋಂಟ್ ಹ್ಯಾವ್ ಇಟನ್ ಮ್ಯಾಂಗೋ. ವಿಲ್ ಯು ಹ್ಯಾವ್ ಇಟನ್ ಮ್ಯಾಂಗೋ? ವೋಂಟ್ ಯು ಹ್ಯಾವ್ ಇಟನ್ ಮ್ಯಾಂಗೋ? ವಾಟ್ ವಿಲ್ ಯು ಹ್ಯಾವ್ ಇಟನ್? ದೇ ವಿಲ್ ಹ್ಯಾವ್ ಇಟನ್ ಮ್ಯಾಂಗೋ. ದೇ ವೋಂಟ್ ಹ್ಯಾವ್ ಇಟನ್ ಮ್ಯಾಂಗೋ. Will they have eaten mango? Won't they have eaten mango? What will they have eaten? We will have eaten mango. We won't have eaten mango. Shall we have eaten mango? Shall we not have eaten mango? What shall we have eaten? He will have eaten mango. He won't have eaten mango. Will it have eaten mango? Won't he have eaten mango? What will he have eaten? She will have eaten mango. She won't have eaten mango. Will she have eaten mango? Won't she have eaten mango? What will she have eaten? Next, it will have eaten mango. It won't have eaten mango. Will it have eaten mango? Won't it have eaten mango? What will it have eaten? Right? Next, future perfect and continuous tense. Right? I will have been going to sorry. ನೋಡಿ ಅದೇ ಬರುತ್ತೆ ಬಾಯಿಗೆ. I will have been eating mango. I won't have been eating mango. Shall we have been eating mango? Shall we not have been eating mango? What shall we have been eating? You will have been eating mango. You won't have been eating mango. Will you have been eating mango? Won't you have been eating mango? What will you have been eating? They will have been eating mango. They won't have been eating mango. Will they have been eating mango? Won't they have been eating mango? What will they have been eating? We will have been eating mango. We won't have been eating mango. Shall we have been eating mango? Shall we not have been eating mango? What shall we have been eating? He will have been eating mango. He won't have been eating mango. Will he have been eating mango? Won't he have been eating mango? What will he have been eating? It will have been eating mango. It won't have been eating mango. Will it have been eating mango? Won't it have been eating mango? What will it have been eating? ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ರೀತಿ ನಾವು ಒಂದು ಸೆಂಟೆನ್ಸನ್ನು ತೊಗೊಂಡು ಅಷ್ಟು ಟೆನ್ಸಸ್ಗಳಲ್ಲಿ ಫಸ್ಟ್ ಒಂದು ಸತಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಆನಂತರ ಇಂಗ್ಲೀಷಲ್ಲಿ ಒಂದೇ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡೋದು ತುಂಬ ಸುಲಭ, ಬಟ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡೋದು ಒಂಚೂರು ಕಠಿಣ ಆಗುತ್ತೆ. ಯಾಕಂತಂದರೆ ನಮ್ಮ ಮೈಂಡಿಗೆ ಕನ್ನಡದಲ್ಲಿ ಆ ಒಂದು ವಾಕ್ಯ ಏನು ಅರ್ಥ ಕೊಡುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಡಿಫ್ರೆನ್ಸ್, ನಾನು ಹೋಗುತ್ತೇನೆ, ಎಸ್, ಹೋಗುತ್ತಿದ್ದೇನೆ, ಎಸ್, ಆಮೇಲೆ ತಿನ್ನುತ್ತೇನೆ, ತಿಂದಿದ್ದೇನೆ, ತಿನ್ನುತ್ತಲೇ ಇದ್ದೇನೆ, ರೈಟ್, ತಿಂದೇನು, ತಿನ್ನುತ್ತಿದ್ದೇನು, ತಿಂದಿದ್ದೇನು, ತಿನ್ನುತ್ತಲೇ ಇದ್ದೇನು, ತಿನ್ನುವೆನು, ತಿನ್ನುತ್ತಿರುತ್ತೇನೆ, ಅಂದರೆ ತಿಂದಿರುತ್ತೇನೆ, ತಿನ್ನುತ್ತಲೇ ಇರುತ್ತೇನೆ. ಈ ಒಂದು ಡಿಫ್ರೆನ್ಸ್ ಗೊತ್ತಾಗಬೇಕು. ಇವು ಯಾವಾಗ ನಮ್ಗೆ ಗೊತ್ತಾಗ್ತವೆ, ಪರ್ಟಿಕ್ಯುಲರ್ ಆಗಿ ನಾವು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಪ್ರಾಕ್ಟೀಸ್ ಮಾಡಿದಾಗ ನಮಗಲ್ಲಿ ಗೊತ್ತಾಗುತ್ತೆ. ನೋಡಿ, ನಿಮಗೆ ಇಂಗ್ಲೀಷಲ್ಲಿ ನಿಮಗೆ ಮಾತಾಡೋಕ್ಕೆ ಬರಬೇಕು ಅಂತಂತಂದರೆ, ಮೈ ಡಿಯರ್ ಫ್ರೆಂಡ್ಸ್, ಕನ್ನಡದಲ್ಲಿ ಅದು ಏನು ಅರ್ಥ ಕೊಡುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು. ಬಿಕಾಸ್ ನಮ್ಮ ಮೈಂಡಲ್ಲಿರೋದು ಕನ್ನಡ ಸಾಫ್ಟ್ವೇರ್. ಫಸ್ಟ್ ನಾವು ಹುಟ್ಟಿದಾಗ ನಮ್ಮ ಮೈಂಡಿಗೆ ಫಸ್ಟ್ ಪ್ರಿಂಟ್ ಆಗಿರೋದು ಕನ್ನಡ ಸಾಫ್ಟ್ವೇರ್. ನೀವು ಯಾವುದೇ ಒಂದು ಭಾಷೆನ ಕಲೀರಿ, ಆ ಭಾಷೆಯಲ್ಲಿನ ವಾಕ್ಯಗಳು, ಪದಗಳು ಏನು ಕನ್ನಡದಲ್ಲಿ ಅರ್ಥ ಕೊಡ್ತೇವೆ ಅನ್ನೋದು ಗೊತ್ತಾದಾಗ ಮಾತ್ರ ನೀವು ಮತ್ತೆ ಮರಳಿ ಅದನ್ನು ಮಾತಾಡ್ಬೋದು. ಎಸ್ ಆರ್ ನೋ? ಅದಕ್ಕೆ ನಾನು ನಿಮಗೆ ಹೇಳ್ತೀನಿ, ಕನ್ನಡ ಮತ್ತು ಇಂಗ್ಲೀಷ್ ಬೇರೆ ಬೇರೆ ವರ್ಡ್ಸ್ಗಳನ್ನ ತೊಗೊಂಡು ಒಂದು ಸೆಂಟೆನ್ಸ್ನ ಎಲ್ಲ ಪರ್ಸನ್ಸ್ಗಳಲ್ಲಿ ಮಾಡಬೇಕು. ಆ ಯು, ವಿ, ದೇ, ಹಿ, ಸಿ, ಇಟ್ ಎಲ್ಲದರಲ್ಲಿ ನಾವು ಮಾಡಿದಾಗ ಈ ಟೆನ್ಸಸ್ಗಳಲ್ಲಿ ಪರ್ಫೆಕ್ಟ್ ಆಗ್ತೀವಿ. ಮೈ ಡಿಯರ್ ಫ್ರೆಂಡ್ಸ್, ವೆನ್ ಐ ವಾಸ್ ಲರ್ನಿಂಗ್ ಇಂಗ್ಲೀಷ್, ಐ ಯೂಸ್ ಟು ಪ್ರಾಕ್ಟೀಸ್ ಟೆನ್ಸಸ್ ಮೋರ್ ಆ್ಯಂಡ್ ಮೋರ್. ಎಸ್, ನಾನು ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ, ಸುಮ್ಮನೆ ವಾಕ್ ಮಾಡ್ತಾ ಇರಬೇಕಾದ್ರೆ ಒಂದು ಕ್ರಿಯಾಪದವನ್ನು ತೊಗೊಳ್ತಿದ್ದೆ, ಅದನ್ನ ಪ್ರಾಕ್ಟೀಸ್ ಮಾಡ್ತೆ. ಐ ರೈಟ್ ಇಂಗ್ಲೀಷ್, ಐ ಡೋಂಟ್ ರೈಟ್ ಇಂಗ್ಲೀಷ್, ಡು ಐ ರೈಟ್ ಇಂಗ್ಲೀಷ್, ಡೋಂಟ್ ಐ ರೈಟ್ ಇಂಗ್ಲೀಷ್, ವಾಟ್ ಡು ಐ ರೈಟ್, ಈ ರೀತಿ. ರೈಟ್, ಅಲ್ಲಿ ಯಾರಾದರೂ ಬರ್ತಾ ಇದ್ದರೆ, ಎಸ್, ಹಿ ಈಸ್ ಕಮಿಂಗ್, ಹಿ ಈಸ್ ನಾಟ್ ಕಮಿಂಗ್, ಈಸ್ ಹಿ ಕಮಿಂಗ್, ಇಸಂಟ್ ಹಿ ಕಮಿಂಗ್, ಹೂ ಈಸ್ ಕಮಿಂಗ್, ರೈಟ್. ಅಲ್ಲಿ ಕೆಲವು ಮಕ್ಕಳು ಆಟ ಆಡ್ತಾರೆ, ಚಿಲ್ಡ್ರನ್ ಆರ್ ಪ್ಲೇಯಿಂಗ್, ಚಿಲ್ಡ್ರನ್ ಆರ್ ನಾಟ್ ಪ್ಲೇಯಿಂಗ್, ಆರ್ ಚಿಲ್ಡ್ರನ್ ಪ್ಲೇಯಿಂಗ್, ಆರ್ಂಟ್ ಚಿಲ್ಡ್ರನ್ ಪ್ಲೇಯಿಂಗ್, ವಾಟ್ ಆರ್ ದೇ ಪ್ಲೇಯಿಂಗ್. ಈ ರೀತಿಯಾಗಿ ನಾನು ಬೇರೆ ಬೇರೆ ಒಂದು ಕ್ರಿಯಾಪದಗಳನ್ನ ತೊಗೊಳ್ತಿದ್ದೆ. ಏನಾದರೂ ನನ್ನ ಕಣ್ಣಿಗೆ ಕಂಡ ತಕ್ಷಣ ಅದನ್ನು 5 ವಾಕ್ಯಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಿ ನನಗೆ ಇಂಗ್ಲೀಷಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಸುಲಭವಾಗಿ ಆ ವಾಕ್ಯಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನೀವು ಸಹ ಪ್ರಾಕ್ಟೀಸ್ ಮಾಡ್ತೀರಲ್ವಾ? ಎಸ್. ವೆಲ್ ಫ್ರೆಂಡ್ಸ್, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟುಡೇಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ಟುಡೇಸ್ ವಿಡಿಯೋ. ಇದನ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಸ್, ಟೆನ್ಸಸ್ಸನ್ನು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಕಲ್ತಿದ್ದಾರಲ್ಲ, ತಾವೆಲ್ಲರೂ ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತಂದು ಹೇಳ್ತಾ, ಇನ್ನೂ 3 ವಿಡಿಯೋಸ್ಗಳು ಬಾಕಿ ಇದ್ದಾವೆ. ಇನ್ನು ನಾನು ಹಲವಾರು ವಿಷಯಗಳನ್ನು ಈಗ 9, 10 ಮತ್ತು 11ನೇ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತೀನಿ. ಎಸ್ ಫ್ರೆಂಡ್ಸ್, ಹಾಗಾದರೆ ನೀವು ಈ 11 ದಿನದಲ್ಲಿ ಇಂಗ್ಲೀಷ್ ಕಲಿಯಿರಿ ಅನ್ನೋಂಥ ಸೀರೀಸ್ನಲ್ಲಿ ಇಂಗ್ಲೀಷನ್ನು ನೀವು ಕಲಿತಾ ಇದ್ದೀರಲ್ವಾ? ಎಸ್ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋನ ಎಷ್ಟು ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲೂ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತಂದು ಹೇಳ್ತಾ, ನೀವೆಲ್ಲರೂ ಪ್ರೀತಿಪೂರ್ವಕವಾಗಿ ಇಲ್ಲಿ ತನಕ ಈ ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.